ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮಾತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತಸ್ವರತೋಪಿ ಚಾಗ್ರೆ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುಲತರೂಪಮಂ ಶ್ರೀಭಾವಬೋಧಕೃತ್ಪಾಲಚಿಂತಾಮಣಿಮುಪಾಸ್ಮಹೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಜಮಿಷ್ಟರಂ ವಂದೇ ಪರೂರಾರ್ಚಕ್ರವರ್ತಿನಂ ವೇದವಿಜ್ಞಾನಬೋಧಾರ್ಥಂ ಯತ್ನಂ ಯಃ ಕೃತವಾನ್ ಸುಧೀಃ ವಿಜ್ಞಾನನಿಧಿಕರ್ಮಂದಿ ಸೋऽಸೌ ಪಾತು ನಿರಂತರಂ. ಶ್ರೀಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ದಕ್ಷಾಧ್ವರ ಪ್ರಸಂಗದ ತನಕ ಬೆಳಗ್ಗೆ ತೃತೀಯ ಸ್ಕಂಧದ ಚಿಂತನೆ ಮಾಡಿದ್ದೇವೆ. ಅಲ್ಲಿಯ ತನಕದ ಆಚಾರ್ಯರ ಕೆಲವು ಸೂಕ್ಷ್ಮಾಂಶಗಳನ್ನು ನೋಡೋ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲಿಗೆ ಸ್ಕಂಧದ ಆರಂಭದಲ್ಲೇ ಬರುವ ಒಂದು ಸಮಸ್ಯೆಯನ್ನು ಆಚಾರ್ಯರು ಪರಿಹಾರ ಮಾಡ್ತಾರೆ. ಮೊದಲ ಪದ್ಯ ಇಡೀ ಸ್ಕಂಧದಲ್ಲಿ, 4ನೇ ಸ್ಕಂಧದಲ್ಲಿ ಯಾವ ವಿಷಯದ ಪ್ರತಿಪಾದನೆ ಮಾಡ್ತಾರೆ ಅಂತ ಪ್ರಶ್ನೆ ಬಂದರೆ ಮೈತ್ರೇಯರು ಹೇಳೋದು, ಮನೋಸ್ತು ಶತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಜ್ಞಿರೆ ಆಕೂತಿಃ ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಸ್ವಯಂಭುವ ಮನು ಹಾಗೂ ಶತರೂಪಾದೇವಿಯರು ಇವರೀವರ ದಾಂಪತ್ಯದ ಫಲವಾಗಿ 2 ಗಂಡು ಮಕ್ಕಳು, 3 ಪುತ್ರಿಯರು, ಆಕೂತಿ ದೇವಹೂತಿ ಪ್ರಸೂತಿ ಅಂತ ಹೇಳಿ ಮೊದಲ ಸ್ಕಂಧದ ಆರಂಭದ ಪದ್ಯ. ಆದರೆ ಸಚಾಪಿ ಶತರೂಪಾಯಾಂ ಪಂಚಾಪತ್ಯಾನ್ಯಜೀಜನತ್ ಪ್ರಿಯೋರತೋತ್ಥಾನಪಾದೌ ತಿಸ್ರಃ ಕನ್ಯಾಶ್ಚ ಭಾರತ ಆಕೂತಿಃ ದೇವಹೂತಿಶ್ಚ ಪ್ರಸೂತಿರಿತಿ ಸತ್ತಮ ಅಂಥೇಳಿ ತೃತೀಯ ಸ್ಕಂಧದಲ್ಲೇ ಮನುವಿಗೆ 3 ಕನ್ಯೆಯರು ಅಂತ ನಿರೂಪಣೆ ಮಾಡಿ ಆಗಿದೆ. ಮತ್ತು ಹೇಳಿದ ವೃತ್ತಾಂತವನ್ನೇ ಚತುರ್ಥ ಸ್ಕಂಧದ ಆರಂಭದಲ್ಲಿ ಮತ್ತೊಮ್ಮೆ ನಿರೂಪಣೆ ಮಾಡಿದರೆ ಪುನರುಕ್ತಿ, ಹೇಳಿದ್ದನ್ನೇ ಮತ್ತೆ ಹೇಳಿದ ಹಾಗಾಯ್ತಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಇಬ್ಬರು ವ್ಯಾಖ್ಯಾನಕಾರರು ವಿಭಿನ್ನ
ದೃಷ್ಟಿಕೋನಗಳಿಂದ ಸಮಾಧಾನ ನೀಡ್ತಾರೆ. ಒಬ್ಬರು ನೀಡೋ ಸಮಾಧಾನ ಮನುಕನ್ಯಾನ್ವಯಂ ವಿಸ್ತರೇಣ ವಕ್ತುಮಾಹ ಮನೋಸ್ತು ಇತಿ. ಮನುಪುತ್ರಿಯ ವಂಶವನ್ನು ವಿಸ್ತಾರವಾಗಿ ಇನ್ನೊಮ್ಮೆ ಹೇಳಬೇಕಾಗಿತ್ತು, ಆದ್ದರಿಂದ ಹಿಂದೆ ಹೇಳಿದ್ದನ್ನೇ ಮತ್ತೊಮ್ಮೆ ಪುನಃ ಹೇಳ್ತಾರೆ ಅಂತ. ಹಾಗಾದರೆ ನೇರ ವಿಷಯಕ್ಕೆ ಹೇಳ್ಬೋದು. ಮನು ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಮದುವೆ ಮಾಡಿ ಕೊಟ್ಟ ಅಂತ ನೇರವಾಗೇ ಹೇಳಲು ಬರುವಾಗ ಮತ್ತು ಪುನಃ ಈ ಶ್ಲೋಕವನ್ನು ಹೇಳಿದ್ದು ವ್ಯರ್ಥ ಅಂತಾಗತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ ಹಾಗಲ್ಲ, ಆದೌ ಪೂರ್ವಾಪರ ಸಂಗತಿ ಪ್ರದರ್ಶನಾರ್ಥಂ ಪೂರ್ವೋಕ್ತಂ ಅನುವದತಿ ಮನೋಸ್ತು ಇತಿ. ಹಿಂದಿನ ಕಥೆಗೂ ಮುಂದಿನ ಕಥೆಗೆ ಒಂದು ಸಂಬಂಧವನ್ನು ಹೇಳಲಿಕ್ಕೋಸ್ಕರ ಹಿಂದೆ ಹೇಳಿದ್ದನ್ನೇ ಮತ್ತೊಮ್ಮೆ ತಿರುಗಿ ಮುಂದೆ ಹೇಳ್ತಾರೆ. ಅಲ್ಲ, ಇದು ಹೇಗಾದರೂ ಹೇಳ್ಬೋದು. ದೇವಹೂತಿಯ ಚರಿತ್ರೆ ಮೊದಲು ಹೇಳಿ ಆಕೂತಿ ಚರಿತ್ರೆ ಆಮೇಲೆ ಹೇಳ್ಬೋದು, ಅಥವಾ ಆಕೂತಿ ಚರಿತ್ರೆ ಮೊದಲು ಹೇಳಿ ಪ್ರಸೂತಿಯ ಚರಿತ್ರೆ ಮೊದಲು ಹೇಳ್ಬೋದು. ಆದ್ದರಿಂದ ಹಿಂದಿಂದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಮತ್ತು ಹೇಳಿದ್ದನ್ನೇ ಮತ್ತೊಮ್ಮೆ ಯಾಕೆ ವೇದವ್ಯಾಸರು ನಿರೂಪಣೆ ಮಾಡಿದ್ದು ಅಂತ ಪ್ರಶ್ನೆ ಬಂದಾಗ ಆಚಾರ್ಯರು ಮಾತ್ರ ಸಮಾಧಾನ ನೀಡ್ತಾರೆ. ಪುನಃ ಪುನಃ ಕಥಾಂ ಪ್ರಾಹು ಅಭ್ಯಾಸಾದುತ್ತಮಂ ಫಲಂ ವಿಜ್ಞಾಪಯಿತು ಕಾಮಾಸ್ತು ವಿದ್ವಾಂಸಃ ತತ್ರ ತೂ. ಹೇಳಿದ್ದನ್ನೇ ಮತ್ತೆ ಪುನಃ ವ್ಯರ್ಥವಾಗಿ ಹೇಳೋದು ಅಯುಕ್ತ ಅಂತ ತಿಳಿದವರು ವೇದವ್ಯಾಸರು. ಮತ್ತೊಮ್ಮೆ ವ್ಯರ್ಥವಾಗಿ ಹೇಳಬಾರದು ಅಂತ ಗೊತ್ತಿದ್ದರೂ ಮತ್ತೆ ಹೇಳ್ತಾರೆ. ಯಾಕೆ ಅಂದರೆ ಉತ್ತಮಂ ಫಲಂ ವಿಜ್ಞಾಪಯಿತು. ಈ ಮಹಾತ್ಮರ ಕಥೆಗಳನ್ನು ಮತ್ತೊಮ್ಮೆ ಕೇಳಿದಾಗ ಉತ್ಕೃಷ್ಟವಾದ ಫಲ ಬರುತ್ತೆ. ಯಾವುದನ್ನು? ಅಂತಃಕರಣ ಶುದ್ಧಿಯಾಗಿ ನಾವು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ನಾವು ಮುಂದೆ ಸಾಗ್ತೇವೆ. ಆದ್ದರಿಂದ ಉತ್ತಮ ಫಲ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಮ್ಮೆ ನಿರೂಪಣೆ ಮಾಡಿದ್ದಾರೆ ಅಂತ ಅಗ್ನಿಪುರಾಣದ ನುಡಿ ಇರೋದರಿಂದಾಗಿ ಯಾವುದೇ ಫಲ ಇಲ್ಲದೆ ಸುಮ್ಮನೆ ಹೇಳಿದ್ದನ್ನೇ ಹೇಳಿದರೆ ಆಗ ಪುನರುಕ್ತಿ ಅಂತ ದೋಷ. ಆದರೆ ಒಂದು ಫಲ ಇರೋದರಿಂದಾಗಿ ಆಚಾರ್ಯರು ಈ ರೀತಿಯಾಗಿ ನಿರೂಪಣೆ ಮಾಡಿ ವೇದವ್ಯಾಸರು ಹೇಳಿದ್ದು ಅತ್ಯಂತ ಯುಕ್ತ ಅಂತ ಸಮಾಧಾನ ನೀಡ್ತಾರೆ. ಮತ್ತೊಂದು ಅತ್ರಿ ಮುನಿಗಳ ಕಥೆ ನೋಡುವಾಗ ಒಬ್ಬ ಹರಿಯನ್ನು ಕುರಿತು ತಪಸ್ಸು ಮಾಡಿದ್ದು ತ್ರಿಮೂರ್ತಿಗಳ ಆಗಮನ ಆಗಿದೆ ಅಂತ. ಶರಣಂ ತಂ ಪ್ರಪದ್ಯೇಹಂ ಯಯೇವ ಜಗದೀಶ್ವರಃ ಪ್ರಜಾಮಾತ್ಮಸಮಾಂ ಮಹ್ಯಂ ಪ್ರಯಚ್ಛತ್ವಿತಿ ಚಿಂತಯನ್ ತಪ್ಯವಾನಂ ತ್ರಿಭುವನಂ ಪ್ರಾಣಾಯಾಮೈಧಿತಾಗ್ನಿನಾ ನಿರ್ಗತೇನ ಮುನೇರ್ಮೂರ್ಧ್ನಃ ಸಮೀಕ್ಷ್ಯ ಪ್ರಭವಸ್ತ್ರಯಃ ಅಪ್ಸರೋ ಮುನಿಗಂಧರ್ವಸಿದ್ಧವಿದ್ಯಾಧರೋ ರಗೈಃ ವಿತಾಯಮಾನ ಯಶಸಃ ತದಾಶ್ರಮಪದಂ ಯಯುಃ. ಅಲ್ಲಿ ನಾನು ಜಗದೀಶನ ಶರಣು ಹೊಂದುತ್ತೇನೆ, ಕಾರಣ ಅವನು ತನಗೆ ಸಮಾನವಾದ ಸಂತತಿಯನ್ನು ನನಗೆ ಕರುಣಿಸಬೇಕು ಅಂತ ಹೇಳಿ. ಈ ರೀತಿಯಾಗಿ ಘೋರ ತಪಸ್ಸನ್ನು ಅತ್ರಿ ಋಷಿಗಳು ಮಾಡಿದಾಗ ಪ್ರಾಣಾಯಾಮದ ಪ್ರಭಾವ ಭುಗಿಲೆದ್ದಿದೆ ಯೋಗಾಗ್ನಿ. ಅದರ ಪ್ರಭಾವ ತಲೆಯಿಂದ ಹೊರಗೆ ಬಂದು ಪ್ರಾಣಾಯಾಮಕ್ಕಷ್ಟು ಮಹತ್ವ ಇರುತ್ತೆ. ಪ್ರಾಣಾಯಾಮ ನಮ್ಮೊಳಗಿನ ತೇಜಶಕ್ತಿಯನ್ನು ಹೊರಗೆ ಕಳಿಸುವಂಥ ಅಪರೂಪದ ಶಕ್ತಿ ಇದೆ ಪ್ರಾಣಾಯಾಮಕ್ಕೆ. ಆದ್ದರಿಂದ ಬ್ರಹ್ಮವರ್ಚಸ್ಸಿನ ವೃದ್ಧಿ ಅದಕ್ಕೋಸ್ಕರವೂ ಕೂಡ ಪ್ರಾಣಾಯಾಮದ ವಿಧಾನ ಮಾಡುತ್ತೆ ಭಾಗವತ. 3 ಲೋಕ ಸುಡಲು ಆರಂಭ ಆಗುತ್ತೆ. ಆ ಪ್ರಸಂಗದಲ್ಲಿ ಮೂಲೋಕದೊಡೆಯರಾದ ಹರಿಹರ ಬ್ರಹ್ಮರು ಅತ್ರಿ ಮುನಿಯ ಆಶ್ರಮಕ್ಕೆ ಬರ್ತಾರೆ. ಆ ಪ್ರಸಂಗದಲ್ಲಿ ಅವರ ಕೀರ್ತಿಯನ್ನು ಎಲ್ಲ ಅಪ್ಸರಾ ಸ್ತ್ರೀಯರು ಸಿದ್ಧರು ಹಾಡಿ ಹೊಗಳುತ್ತಾರೆ ಅಂತ ಇಷ್ಟು ಭಾಗವತದಲ್ಲಿ ಕಾಣುವ ವರ್ಣನೆ. ಇಲ್ಲಿ ಮುಂದೆಯೇ ಒಂದು ಅತ್ರಿ ಮುನಿಗಳ ಪ್ರಶ್ನೆ ಇದೆ. ನಾನು ಧ್ಯಾನ ಮಾಡಿದ್ದು ಒಬ್ಬರನ್ನು, ಮತ್ತು ನೀವು 3 ಬಂದದ್ದು ಯಾಕೆ ಅಂತ ಮುಂದೆ ಅತ್ರಿ ಋಷಿಗಳು ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಉತ್ತರ
ಮೇಲ್ನೋಟ ಕಲ್ಕೊಡೋ ಉತ್ತರ ಅಷ್ಟು ಸಂಗತ ಆಗಲ್ಲ. ನಾವು ಮೂವರು, ನೀವು ಜಗದೀಶ್ವರನನ್ನು ಧ್ಯಾನ ಮಾಡಿದ್ದು, ನಾವು ಮೂವರೂ ಜಗದೀಶ್ವರರೇ, ಅದರಿಂದಾಗಿ ನಮ್ಮಲ್ಲಿ ಯಾವುದೇ ಭೇದ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಕೆಲವರು ವ್ಯಾಖ್ಯಾನ ಮಾಡಿದ್ದು ಯದೇಕಂ ಜಗದೀಶ್ವರಾಖ್ಯಂ ತತ್ವಂ ಭವಾನ್ ಧ್ಯಾಯತಿ ತ ಏತೆ ವಯಂ ತ್ರಯೋಪಿ ತದೇವ ಏಕಂ ತತ್ವಂ ನ ಅಸ್ಮಾಕಂ ಭೇದ ಅಸ್ತೀತ್ಯರ್ಥಃ. ಅತ್ರಿಮುನಿ ಧ್ಯಾನ ಮಾಡಿದ್ದು ಜಗದೀಶ್ವರ ಆ ತತ್ವವನ್ನು. ಮೂವರು ಜಗದೀಶ್ವರರೇ, ಆದರೆ ಬಂದದ್ದೊಬ್ಬರೇ ಯಾಕೆ ಅಂಥೇಳಿ ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಧ್ಯಾನ ಮಾಡಿದ್ದೊಬ್ಬರನ್ನು, ಬಂದದ್ದು ಮೂವರು ಯಾಕೆ ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಇಲ್ಲ. ಕಥಮೋ ಜಗದೀಶ್ವರಸ್ಯಾದಿತಿ ಸಂದೇಹೇನ ತ್ರಯ ಏವ ವಯಂ ಧ್ಯಾತಾಃ. ಪುನಶ್ಚ ಧ್ಯಾತೇಷು ತ್ರಿಷು ಮಧ್ಯೆ ಜಗದೀಶ್ವರಃ ಏಕ ಆಯಾತು ಇತಿ ಪುನರೇಕಸ್ಯ ಚಿತ್ತ ಸ್ಥಿರೀಕೃತತ್ವೇಪಿ ತ್ರಯಾಣಾಂ ಏವ ಅಸ್ಮಾಕಂ ಜಗತಿ ಅಸ್ಮಿನ್ ಐಶ್ವರ್ಯಾತ್ ತ್ರಯ ಏವ ಆಗತಾಃ ಅಸ್ಮಾಕಂ ತ್ರಿತ್ವೇಪಿ ಐಕ್ಯಾತ್ ವಯಮೇಕ ಏವ ಅಂತ ಮತ್ತೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ವಸ್ತುತಃ ಜಗದೀಶ್ವರ ಯಾರು ಅನ್ನುವ ನಿರ್ಣಯ ಅತ್ರಿ ಋಷಿಗಳಿಗೆ ಇರಲಿಲ್ಲ. ಹಾಗಾಗಿ ಅವರು ಧ್ಯಾನ ಮಾಡಿದ್ದು ಕೇವಲ ಪರಮಾತ್ಮನ ಧ್ಯಾನ ಮಾಡಲಿಲ್ಲ, ಪ್ರತ್ಯೇಕವಾಗಿ ಮೂವರನ್ನೂ ಜಗದೀಶ್ವರ ಅಂತ ಹೇಳಿಯೇ ಧ್ಯಾನ ಮಾಡಿದ್ದಾರೆ. ಆದರೆ ಅದರಲ್ಲಿ ಯಾರು ವಸ್ತುತಃ ಜಗದೀಶ್ವರರೋ ಅವರು ಬರಲಿ ಅಂತ. ಆದ್ದರಿಂದ ಅತ್ರಿ ಋಷಿಗಳಿಗೆ ಎರಡು ಉದ್ದೇಶ, ಒಂದು ಪುತ್ರ ಸಂತತಿ, ಮತ್ತೊಂದು ಮೂವರಲ್ಲಿ ಜಗದೀಶ್ವರರು ಯಾರು ಎಂಬ ಅರಿವು ಬರಬೇಕು ಅಂತ ಎರಡೂ ಉದ್ದೇಶಕ್ಕೋಸ್ಕರ ವೇದವ್ಯಾಸರು ನಿರೂಪಣೆ ಮಾಡದ ಸಂಗತಿ ಸೇರಿಸಿಕೊಂಡೇ ಹೇಳ್ತಾರೆ. ಆದ್ದರಿಂದ ಆ ಕಾರಣಕ್ಕೋಸ್ಕರ ತಪಸ್ಸು ಮಾಡಿದ್ದಾರೆ. ಆದ್ದರಿಂದ ಮೂವರೂ ಬಂದಾಗ ಅವರಿಗೆ ತೀರ್ಮಾನ ಆಗಿದೆ, ಮೂವರೂ ಜಗದೀಶ್ವರರು, ಯಾವುದೇ ಭೇದ ಇಲ್ಲ ಅಂತ. ಮತ್ತು ಇವರು ಹಾಗೆ ಅರ್ಥ ಮಾಡೋದು. ಆದರೆ ಇನ್ನೂ ಅನೇಕ ಸಮಸ್ಯೆಗಳು ಇಲ್ಲಿ ನಾವು ಕಾಣಬಹುದು. ಒಂದು ಸಮಸ್ಯೆ ಶಬ್ದ ಏನಿದೆ ಅಂತಂದರೆ, ಅಹಂ ಯ ಏವ ಪರಮೇಶ್ವರ ಅನ್ನೋ ಶಬ್ದ ಬಳಸಲಿಲ್ಲ ವೇದವ್ಯಾಸರು. ಜಗದೀಶ್ವರ ಅನ್ನೋ ಶಬ್ದ, ಈಶ್ವರ ಶಬ್ದ ಮಾತ್ರ ಹೇಳಿದರೆ, ಈಶ್ವರ ಅಂತಂದರೆ ಅದು ಯಾರು, ರುದ್ರ ಅಂತ. ಪರಮೇಶ್ವರ ಅಂತಲೂ ಹೇಳಲಿಲ್ಲ. ಆದರೆ ಜಗದೀಶ್ವರ ಅನ್ನೋ ಶಬ್ದ ಬಳಸ್ತಾರೆ. ಈಗ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಹೇಳಿ ಮನಸ್ಸಿದ್ದು, ಆದರೆ ಇಂದ್ರನಿಂದ ಸಾಯುವವ ಎಂಬ ಅರ್ಥದಲ್ಲಿ ಶಬ್ದ ಪ್ರಯೋಗ ಒಬ್ಬರು ಮಾಡಿದರೆ ಆವಾಗ ಫಲ ಸಿಗೋದು ಹೇಗೆ? ಅವರ ಶಬ್ದ ಪ್ರಯೋಗಕ್ಕೆ ತಕ್ಕಂತೆ ಅಂತ. ಮನಸ್ಸಿನಲ್ಲಿ ಫಲ ಇದ್ದರೂ ಶಬ್ದ ಪ್ರಯೋಗ ಹೇಗೆ ಮಾಡ್ತಾರೋ ಅದಕ್ಕೆ ತಕ್ಕ ಫಲ ಸಿಗುವಂತೆ ಇಲ್ಲಿ ಜಗದೀಶ್ವರ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಜಗದೀಶ್ವರರು ಒಬ್ಬರೋ ಇಬ್ಬರೋ ಅನೇಕರು ಏನಾದರೂ ಇರಲಿ, ನಮ್ಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಅವರು ಮಾಡಿದ ಶಬ್ದ ಪ್ರಯೋಗ, ಆದ್ದರಿಂದ ಮೂವರು ಬಂದಿದ್ದಾರೆ ಅಂತ ಮತ್ತೊಮ್ಮೆ ಹೇಳಿದ ಅರ್ಥವನ್ನೇ ಹೇಳ್ತಾರೆ. ಆದರೆ ಇದು ಅಸಂಗತ. ಯಾಕೆ ಅಂದರೆ ಹಸು ಒಂದು ಬೇಕು ಅಂತ ಹೇಳಿದಾಗ ಎಲ್ಲ ಹಸುಗಳು ಈ ಶಬ್ದದಿಂದ ಯಾರು ಹಸು ಒಂದು ಬೇಕು ಅಂತ ಹೇಳಿದ್ರೆ ಮೂರು ಹಸುಗಳನ್ನ ಯಾರೂ ಕೂಡ ತೆಗೆದುಕೊಂಡು ಬರೋದಿಲ್ಲ. ಆದ್ದರಿಂದ ಒಬ್ಬ ಜಗದೀಶ್ವರ, ಏಕೋ ಭಗವಾನ್ ಜಗದೀಶ್ವರ ಅಂತ ಏಕ ಶಬ್ದ ಇದೆ. ಹೀಗಿದ್ದಾಗ ಮೂವರು ಜಗದೀಶ್ವರರಾಗಿ ಮೂವರು ಬಂದಿದ್ದಾರೆ ಅಂತ ಹೇಳೋದು ಅತ್ಯಂತ ಯುಕ್ತ. ಅದಕ್ಕೆ ಕೆಲವರು ಮತ್ತೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಕಥಂ ಏಕಸ್ಮಿನ್ ಧ್ಯಾತೆ ತ್ರಯ ಆಗತಾಃ ತತ್ರ ಆಹುಃ. ಹೇ ಬ್ರಹ್ಮನ್ ತ್ವಂ ಯದೇಕಂ ಜಗದೀಶ್ವರಾಖ್ಯಂ ತತ್ವಂ ಧ್ಯಾಯಸಿ ತದ್ವಯಂ ತದೇವ ತತ್ವಂ ಸದ್ವಾರಕಮದ್ವಾರಕಂಚ ತ್ರಿಮೂರ್ತಿರೂಪೇಣ ಅವಸ್ಥಿತಮಿತ್ಯರ್ಥಃ. ಮೂರ್ತಿ ವಿಶೇಷ ನಿರ್ಧಾರಣ ಮಂತರೇಣ ಜಗತ್ಸೃಷ್ಟಿಸ್ಥಿತಿಲಯಹೇತು ಈಶ್ವರ ಇತಿ ತ್ವತ್ಸಂಕಲ್ಪ ಅತಃ ವಯಮಾಗತ ಇತ್ಯಭಿಪ್ರಾಯ ಅಂತ ಹೇಳಿ ವೀರರಾಘವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ವಸ್ತುತಃ ಒಬ್ಬನೇ ಪರಮಾತ್ಮ, ಅವನಿಗೆ ಮೂರು ರೂಪಗಳಿದೆ. ಒಂದು ಸಾಕ್ಷಾತ್ ಪರಮಾತ್ಮ, ಮತ್ತೊಂದು ಬ್ರಹ್ಮರುದ್ರರ ಒಳಗೆ ಇರುವ ಎರಡು ರೂಪಗಳು. ಮುನಿ ಈಶ್ವರ ರೂಪ ಬರಬೇಕು. ಪರಮೇಶ್ವರ ಜಗದೀಶ್ವರ ಅಂದರೆ ಅವರು ಈಶ್ವರ ಅನ್ನೋ ಶಬ್ದದ ಮೇಲೆ ಭಾರ ಹಾಕಿ
ಮುನಿಯ ಮನಸ್ಸಿನಲ್ಲಿರೋದು ಈಶ್ವರ ಬರಬೇಕು. ಆದರೆ ಒಬ್ಬನನ್ನು ಬೆಟ್ಟು ಮಾಡಿ ಹೇಳಿಲ್ಲ, ಆದ್ದರಿಂದ ಮೂವರು ಬಂದಿದ್ದಾರೆ ಅಂತ. ಇದಕ್ಕೂ ಮತ್ತು ಅದೇ ಪ್ರಶ್ನೆ. ಏಕಃ ಅನ್ನೋ ಶಬ್ದ ಇದೆ, ಮತ್ತೊಮ್ಮೆ ಒಂದು ಗೋವು ಅಂತ ಹೇಳಿದರೆ ಒಂದು ಬಿಟ್ಟು ಅನೇಕ ಗೋವು ಬಂದರೆ ಇದನ್ನು ಹೇಗೆ ಅರ್ಥ ಮಾಡಿಕೊಡಬೇಕು ಅಂತಂದರೆ, ಅದಕ್ಕೆ ಆಚಾರ್ಯರು ಅದ್ಭುತವಾಗಿ ಬ್ರಹ್ಮವೈವರ್ತ ಪುರಾಣದ ಮಾತನ್ನು ಉದಾಹರಿಸಿ ಈ ಶ್ಲೋಕಕ್ಕೆ ಗೊಂದಲ ಇಲ್ಲದೆ ವ್ಯಾಖ್ಯಾನ ಮಾಡ್ತಾರೆ. ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ ಸ್ವಯಂ ಚಾಪಿ ಹರಿಃ ಪ್ರಭುಃ ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತ್ವಿತ್ಯತ್ರಿರೈಚ್ಛತ ತಸ್ಮಾತ್ ಸ ಬ್ರಹ್ಮ ರುದ್ರಾಭ್ಯಾಂ ಸಹ ವಿಷ್ಣುಃ ಜಗತ್ಪತಿಃ ಆಗತ್ಯತು ತ್ರಿಮೂರ್ತ್ಯಂಶಾನ್ ಪುತ್ರಾನ್ ಪ್ರಾದಾದ್ಯನಾರ್ದನಃ ಭಾವಿತ್ವಾಚ್ಚೈವ ಕಾರ್ಯಸ್ಯ ಲೋಕಾನಾಂ ಮೋಹನಾಯ ಚ ಇತಿ ಬ್ರಹ್ಮವೈವರ್ತೆ. ಏಕೋ ಭಗವಾನ್ ಅಂತಿದೆ. ಏಕಃ ಅನ್ನೋ ಶಬ್ದದ ಸ್ವಾರಸ್ಯ ಏನು ಅಂತಂದರೆ, ಒಬ್ಬನೇ ಪರಮಾತ್ಮ ಮೂರು ರೂಪಗಳಿಂದ ಬರಲಿ. ಇದು ಅತಿಋಷಿಗಳ ಮನದಲ್ಲಿದ್ದದ್ದು ಹೊರತು ಮೂರು ಜನ ಈಶ್ವರರು ಬರಲಿ ಅಂತ ಅವರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಅಲ್ಲ, ಪರಮಾತ್ಮ ಬ್ರಹ್ಮರುದ್ರ ಎರಡು ರೂಪಗಳಿಂದ ಅಲ್ಲ, ಬ್ರಹ್ಮರುದ್ರ ಅನ್ನೋ ರೂಪ ಮಾತ್ರ ಬಂದಿದ್ದರೆ ಆಗಿತ್ತು. ಮತ್ತು ಬ್ರಹ್ಮದೇವರು ರುದ್ರದೇವರು ಯಾಕೆ ಬರಬೇಕು? ಯಾಕೆಂದರೆ ಮೂರು ರೂಪರ ಪರಮಾತ್ಮ ಬರಬೇಕು ಅಂತ. ಹಾಗಾದರೆ ಬ್ರಹ್ಮನೊಳಗಿನ ಬ್ರಹ್ಮನಾಮಕ ಪರಮಾತ್ಮನ ರೂಪ ಬರಬೇಕು, ರುದ್ರನ ಒಳಗಿನ ರುದ್ರನಾಮಕ ಪರಮಾತ್ಮನ ರೂಪ ಬರಬೇಕು. ಮತ್ತು ಬ್ರಹ್ಮದೇವರು ರುದ್ರದೇವರು ಜೊತೆಗೆ ಬಂದದ್ದು ಯಾಕೆ ಅಂತಂದರೆ, ಇದಕ್ಕೊಂದು ಅಂಶ ನಿರೂಪಣೆ ಮಾಡ್ತಾರೆ. ಒಂದು ತಂಬಿಗೆ ತಾ ಅಂತ ಹೇಳಿದರೆ, ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಅಂತ ಹೇಳಿದರೆ, ತಂಬಿಗೆ ಬೇಡ ಬರೀ ನೀರು ಮಾತ್ರ ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ತಂಬಿಗೆಯೊಟ್ಟಿಗೆ ನೀರನ್ನು ಹೇಗೆ ತೆಗೆದುಕೊಂಡು ಬರಬೇಕು, ಹಾಗೆ ಪ್ರಜಾಂ ತ್ರಿಪುರುಷ ಸಮಾಂ ಯಚ್ಛತು. ಬ್ರಹ್ಮರುದ್ರರಲ್ಲೇನು ಪರಮಾತ್ಮನ ರೂಪ ಇದೆ, ಅದು ಅವರನ್ನು ಬಿಟ್ಟು ಪ್ರತ್ಯೇಕವಾಗಿಲ್ಲ. ನೀರು ತಂಬಿಗಳ ಹಾಗೆ ಜೊತೆಗೇ ಇರೋದರಿಂದ ಅವರು ಬಿಟ್ಟು ಕೇವಲ ರೂಪ ಮಾತ್ರ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮನ ರೂಪದ ಸನ್ನಿಧಾನ, ಬ್ರಹ್ಮ ಎಂಬ ರೂಪದ ಸನ್ನಿಧಾನವುಳ್ಳ, ರುದ್ರ ಎಂಬ ರೂಪದ ಸನ್ನಿಧಾನವುಳ್ಳ ಬ್ರಹ್ಮದೇವರು ರುದ್ರದೇವರೂ ಬರ್ತಾರೆ, ಜೊತೆಗೆ ಪರಮಾತ್ಮನೂ ಬರ್ತಾನೆ. ಮೂವರು ಕೂಡ ತಮ್ಮ ಅಂಶಗಳ ಸಂಭೂತರಾದ ಪುತ್ರರನ್ನು ಅನುಗ್ರಹ ಮಾಡಿದ್ದಾರೆ ಅಂತ ಇಷ್ಟು ಅರ್ಥ. ಅಲ್ಲ, ಮತ್ತೊಂದು ಗೊಂದಲ ಮೂಡುತ್ತೆ. ಈಗ ಬ್ರಹ್ಮನೊಡನೆ, ಬ್ರಹ್ಮನ ಒಳಗೆ, ರುದ್ರದೇವರ ಒಳಗೆ ಪರಮಾತ್ಮ ಬ್ರಹ್ಮನಾಮಕನಾಗಿದ್ದಾನೆ ಮತ್ತು ರುದ್ರನಾಮಕನಾಗಿದ್ದಾನೆ. ಹೀಗಿದ್ದಾಗ ಪ್ರತ್ಯೇಕ ರೂಪ ತೆಗೆದುಕೊಂಡು ಯಾಕೆ ಬರಬೇಕು ಪರಮಾತ್ಮ? ಬ್ರಹ್ಮದೇವರ ಒಳಗೆ ಬ್ರಹ್ಮನಾಮಕನಾಗಿ ಬಂದಿದ್ದಾನೆ, ರುದ್ರದೇವರ ಒಳಗೆ ರುದ್ರನಾಮಕನಾಗಿ ಬಂದಿದ್ದಾನೆ. ಮತ್ತು ಪ್ರತ್ಯೇಕ ರೂಪ ತೆಗೆದುಕೊಂಡು ಪರಮಾತ್ಮ ಯಾಕೆ ಬರಬೇಕು ಅಂತಂದರೆ, ಅದಕ್ಕೆ ಎರಡು ಕಾರಣಗಳಿದೆ ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಒಂದು ಕಾರಣ, ಮೂವರಿಗೂ ಸಮಾನರಾದ ಪುತ್ರರು ಬೇಕಾಗಿತ್ತು. ಹಾಗಾಗಿ ಪರಮಾತ್ಮ ಒಂದು ರೂಪದಿಂದ ಬಂದ. ಬ್ರಹ್ಮನಿಗೆ ಸಮಾನನಾದ, ರುದ್ರನಿಗೆ ಸಮಾನನಾದ ಪುತ್ರ ಸಂತತಿ ಬಂದು ಪ್ರತ್ಯೇಕ ವೈಕುಂಠಪತಿಯಾದ ನಾರಾಯಣನಿಗೆ ಅವನೇ ಮಗನಾಗಿ ಬರಬೇಕು ಅಂತ ಅತಿ ಋಷಿಗಳ ಮನದ ಬಯಕೆ. ಆದ್ದರಿಂದಾಗಿ ಅದಕ್ಕೆ ತಕ್ಕಂತೆ ಅವನು ಬಂದ. ಮತ್ತೊಂದು, ಒಬ್ಬರನ್ನು ಕರೆದಾಗ ಮೂವರು ಬಂದಾಗ ಮೂವರು ಒಂದೇ ಅಂತ ಹೇಳಿ ಅಸುರರು ಅಜ್ಞಾನಿಗಳಿಗೆ ವಿಪರೀತ ಜ್ಞಾನ ಬರಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವೂ ಕೂಡ ಪರಮಾತ್ಮ ತಾನು ಎರಡು ರೂಪಗಳಿಂದ ಅಧಿಷ್ಠಿತನಾಗಿ ಬಂದು ಸ್ವತಂತ್ರವಾಗಿ ಪ್ರತ್ಯೇಕ ರೂಪದಿಂದ ಬರ್ತಾನೆ ಅಂತ ಇಷ್ಟು ಅನೇಕ ಅಪರೂಪದ ಸಂಗತಿಗಳನ್ನು ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಮುಂದೆ ಇವರಿಂದ ಜನಿಸಿದ ಪುತ್ರರು ಯಾರು ಅಂತ ಹೇಳುವಾಗ ಭಾಗವತ, ಸೋಮೋ ಭೂತ್ ಬ್ರಹ್ಮಣೋಂಶೇನ ದತ್ತೋ ವಿಷ್ಣೋಸ್ತು ಯೋಗವಿತ್ ದುರ್ವಾಸಾ ಶಂಕರಸ್ಯಾಂಶೋ ನಿಬೋಧಾಂಗಿರಸಃ ಪ್ರಜಾಃ. ಚಂದ್ರ ಬ್ರಹ್ಮನ ಅಂಶದಿಂದ ಜನಿಸ್ತಾನೆ. ದತ್ತ ವಿಷ್ಣುವಿನ ಸ್ವರೂಪಾಂಶದಿಂದ ಜನಿಸಿದ್ದಾರೆ. ದುರ್ವಾಸರು ರುದ್ರದೇವರ ಅಂಶದಿಂದ ಜನಿಸಿದ್ದಾರೆ.
ಅಂತ ಹೇಳಿ ಮುಂದೆ ನಿಬೋಧ ಅಂಗಿರಸ ಪ್ರಜಾಹ ಅಂತ, ಮುಂದೆ ನಾನು ನಿನಗೆ ಅಂಗಿರಸ ಮುನಿಯ ಸಂತತಿ ನಿರೂಪಣೆ ಮಾಡ್ತೇನೆ ಅಂತ ಎಷ್ಟು ಕಾಣುವ ಅಭಿಪ್ರಾಯ. ಮೇಲ್ನೋಟಕ್ಕೆ ಸೋಮೋಭೂತ್ ಬ್ರಹ್ಮಣೋಂಶೇನ ದತ್ತಃ ವಿಷ್ಣೋಸ್ತು ಯೋಗವಿತ್ ಅಂತ, ದುರ್ವಾಸ ಶಂಕರಸ್ಯಾಂಶ ಅಂತ. ಮೇಲ್ನೋಟಕ್ಕೆ ನೋಡುವಾಗ ದತ್ತ ಹಾಗೂ ದುರ್ವಾಸರು ವಿಷ್ಣು ರುದ್ರರ ಅಂಶದಿಂದ, ಸೋಮ ಬ್ರಹ್ಮನ ಅಂಶದಿಂದ ಜನಿಸಿದ ಅಂತ ಹೇಳಿ ಇಷ್ಟು ಅರ್ಥ ಕಾಣಸಿಗುತ್ತೆ. ಆದರೆ ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಯಾಕೆ ಅಂದರೆ ಬೇರೆ ದೇವತೆಗಳು ಒಂದು ಅಂಶದಿಂದ ಬಂದಾಗ ಅವರ ಒಡನೆ ಬ್ರಹ್ಮದೇವರಿಗೆ ಪ್ರವೇಶ ಹೊರತು ಪ್ರತ್ಯೇಕವಾಗಿ ಬ್ರಹ್ಮದೇವರೇ ಅವತಾರ ಮಾಡಿದ್ದು ಅಂತೆಲ್ಲೂ ಇಲ್ಲ. ಆದ್ದರಿಂದ ಸೋಮನಲ್ಲಿ ಬ್ರಹ್ಮನ ಆವೇಶ ಹೊರತು ಸೋಮನೇ ಬ್ರಹ್ಮನ ಅಂಶ ಅಲ್ಲ ಅನ್ನೋ ಅಂಶವನ್ನು ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ ಋತೆ ವಿಷ್ಣೋರಾತ್ಮನಶ್ಚ ತದಂಶೋಕ್ತಿ ಪ್ರವೇಶತಃ. ಬ್ರಹ್ಮದೇವರಿಗೆ ಆವೇಶವೂ ಇದೆ, ಅವತಾರವೂ ಇದೆ. ಅವತಾರ ಎಲ್ಲಿ ಅಂದರೆ ವಿಷ್ಣುವಿನಿಂದ ಮತ್ತು ಬ್ರಹ್ಮದೇವರಿಂದ ಬ್ರಹ್ಮದೇವರಿಗೆ ಅವತಾರ, ಮತ್ತು ಉಳಿದ ದೇವತೆಗಳ ವಿಷಯದಲ್ಲಾಗುವಾಗ ಕೇವಲ ಪ್ರವೇಶ ಅಂತ. ಏನಿದು ಬ್ರಹ್ಮಣ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲ ಅಂತ ಮೊದಲ 2 ಪಾದಗಳ ಅರ್ಥ. ಆದರೆ ಉತ್ತರಾರ್ಧ 2 ಪಾದ ಋತೆ ವಿಷ್ಣೋ ಆತ್ಮನಶ್ಚ ಅಂತ ಸ್ಪಷ್ಟ ಆಚಾರ್ಯ ಅಭಿಪ್ರಾಯವನ್ನು ನಾವು ದ್ವಿತೀಯ ಸ್ಕಂಧದ ಚಿಂತನೆ ಹಿನ್ನೆಲೆ ನೋಡಿದಾಗ ಸಿದ್ಧಾಂತರ ಒಂದು ರಹಸ್ಯ ವಿಷಯ ಅರ್ಥವಾಗುತ್ತೆ. ವಿರಾಟ್ ಬ್ರಹ್ಮರೂಪ ಏನಿತ್ತೋ ಅದರಿಂದಾಗಿ ಮತ್ತು ಚತುರ್ಮುಖ ಬ್ರಹ್ಮರೂಪದಿಂದ ಬ್ರಹ್ಮದೇವರ ಅವತಾರ ಇದ್ದೇ ಇದೆ. ಅದು ವಿಷ್ಣುವಿನಿಂದಾದ ಚತುರ್ಮುಖ ಬ್ರಹ್ಮದೇವರ ಒಡನೆ ಏನು ಬ್ರಹ್ಮನಾಮಕ ಪರಮಾತ್ಮ ಇದ್ದಾನೆ, ವಿರಾಟ್ ಬ್ರಹ್ಮನಾಮಕ ಪರಮಾತ್ಮ ಇದ್ದಾನೆ, ಅವನಿಂದಾದ ಬ್ರಹ್ಮನ ಅವತಾರ. ಈ ಅವತಾರ ಇದ್ದೇ ಇದೆ. ಮತ್ತೊಂದು ಬ್ರಹ್ಮಾಂಡದ ಹೊರಗೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ ಹೇಳಿ 3 ರೂಪದಿಂದ ಸರಸ್ವತೀ ದೇವಿ ಗುಣತ್ರಯಗಳಿಗೆ ಅಭಿಮಾನಿಯಾಗಿ 3 ರೂಪ ತೊಟ್ಟಿದ್ದಾಳೆ. ಅಲ್ಲಿ ಬ್ರಹ್ಮದೇವರಿಗೆ ತಮಗೆ ತಾವೇ ಪುತ್ರರಾಗಿ ಜನ್ಮ ತಾಳ್ತಾರೆ ಬ್ರಹ್ಮದೇವರು. ಆದ್ದರಿಂದಾಗಿ ಬ್ರಹ್ಮದೇವರ ಅವತಾರ ಅಂತ 2 ಕಡೆಯಲ್ಲಿ ಮಾತ್ರ, ಒಂದು ಪರಮಾತ್ಮನ ಪುತ್ರರಾಗಿ, ಇನ್ನೊಂದು ತಮಗೆ ತಾವೇ ಪುತ್ರರಾಗಿ ಜನ್ಮ ತಾಳ್ತಾರೆ. ಆದ್ದರಿಂದ ಬ್ರಹ್ಮಣ ನಾವತಾರೋಸ್ತಿ ಎಂಬುದರ ಆಂತರ್ಯ ಏನು ಅಂತಂದರೆ ತನ್ನಿಂದ ವಿಷ್ಣುವಿನಿಂದ ಅವತಾರ ಇದೆ, ಆದರೆ ಮತ್ತೊಬ್ಬರಿಂದ ಅವತಾರ ಇಲ್ಲ. ಹಾಗಾಗಿ ಸೋಮನನ್ನು ಬ್ರಹ್ಮಾಂಶ ಅಂತ ಹೇಳಿ ಪುರಾಣಕಾರರು ಹೇಳ್ತಾರೆ. ಆದ್ದರಿಂದ ಬ್ರಹ್ಮದೇವರಿಗೆ ಬೇರೆ ಕಡೆಯಲ್ಲಿ ಬ್ರಹ್ಮದೇವರು ಜನಿಸಿದ್ದಾರೆ ಅಂತಂದರೆ ಅದು ಬ್ರಹ್ಮದೇವರ ಅವತಾರ ಅಂತ ಇಟ್ಕೊಳ್ಬಾರ್ದು, ಆವೇಶ ಅಂತ ಅರ್ಥ ಮಾಡಬೇಕು ಅಂತ. ಆದ್ದರಿಂದ ಇಲ್ಲಿ ಬ್ರಹ್ಮಾಂಶ ಅಂದರೆ ಬ್ರಹ್ಮನ ಆವೇಶ ಇದೆ ಅಂತ ಅಭಿಪ್ರಾಯ ಇಲ್ಲಿ. ಹಾಗಾಗಿಯೇ ಬ್ರಹ್ಮಣ ಅಂಶೇನ ಶಂಕರಸ್ಯ ಅಂಶಃ ದುರ್ವಾಸಃ ಅಂತ ಪ್ರತ್ಯೇಕ ಹೇಳಿದ್ದರ ಉದ್ದೇಶ ಒಂದು ಪ್ರತ್ಯೇಕ ಸೋಮನಲ್ಲಿ ಬ್ರಹ್ಮನ ಆವೇಶ, ದುರ್ವಾಸ ಶಂಕರನ ಆವೇಶ ಅಂತ ಹೇಳಿ ದತ್ತಂ ದುರ್ವಾಸ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಅಲ್ಲ. ನೀವೇನೂ ಇಲ್ಲ ಆವೇಶ ಅಂತ ಅರ್ಥ ಮಾಡಿದ್ರೆ ಪೂರ್ವವಾಕ್ಯದ ವಿರೋಧ ಬರುತ್ತೆ. ಯಾಕೆ ಅಂದರೆ ದತ್ತಂ ದುರ್ವಾಸಸಂ ಸೋಮಂ ಆತ್ಮ ಈಶ ಬ್ರಹ್ಮ ಸಂಭವಾನ್. ದತ್ತಂ ಆತ್ಮಸಂಭವ, ದತ್ತ ಪರಮಾತ್ಮನಿಂದ ಬಂದದ್ದು. ದುರ್ವಾಸಸಂ ಈಶ ಸಂಭವಂ, ದುರ್ವಾಸರು ಯಾರು? ರುದ್ರದೇವರಿಂದ ಬಂದ ಅವತಾರ. ಸೋಮ ಬ್ರಹ್ಮ ಸಂಭೂತ ಅಂದರೆ ಬ್ರಹ್ಮನ ಅವತಾರ. ಸಂಭೂತ ಅನ್ನೋ ಶಬ್ದಕ್ಕೆ ಪರಮಾತ್ಮನ ಅವತಾರ, ರುದ್ರದೇವರ ಅವತಾರ ದುರ್ವಾಸರು. ಹಾಗೆ ಬ್ರಹ್ಮದೇವರ ಅವತಾರ ಅಂತಲೇ ಹಿಂದೆ ಹೇಳಿದ್ದಾರೆ ಸ್ವಯಂ ವೇದವ್ಯಾಸರು. ಮತ್ತಿಲ್ಲಿ ಅಂಶ ಅಂತ ಇಟ್ಟುಕೊಂಡ್ರೆ ಅಲ್ಲಿ ಪೂರ್ವವಾಕ್ಯದ ವಿರೋಧ ಬರುತ್ತಲ್ವ ಅಂದರೆ ಆವೇಶ ಅಂತ ಅಭಿಪ್ರಾಯ ಅಷ್ಟೇ. ಸಂಭೂತ ಅಂದರೆ ಅವರೇ ಬಂದದ್ದು ಅಂತಲ್ಲ, ಅಲ್ಲೂ ಬ್ರಹ್ಮದೇವರ ಆವೇಶ ಇದೆ ಅಂತಲೇ ಈ
ವಚನದ ಅನುಗುಣವಾಗಿ ಅರ್ಥ ಮಾಡಬೇಕು. ಆದ್ದರಿಂದಾಗಿ ಭಾಗವತಕ್ಕೆ ಹಾಗೂ ಪೂರ್ವವಾಕ್ಯಕ್ಕೂ ಉತ್ತರ ವಾಕ್ಯಕ್ಕೂ ಯಾವುದೇ ವಿರೋಧಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಸ್ಕಂದ ಪುರಾಣದ ಮತ್ತೊಂದು ನುಡಿಯನ್ನು ಆಚಾರ್ಯರು ದೃಷ್ಟಾಂತವನ್ನಾಗಿ ನೀಡ್ತಾರೆ. ಸೃಷ್ಟಿಭೇದಾತ್ ವಿರೂಪಂಚ ಕಥಾ ಪಂಚೋತ್ತರಂ ಶತಂ ವೈರೂಪ್ಯಮನ್ಯದ್ವಿಜ್ಞೇಯಂ ತಾತ್ಪರ್ಯಾನ್ಮೋಹನಾಯ ಚ ಇತಿ ಸ್ಕಾಂದೇ. ಅವತಾರದ ವಿಷಯದಲ್ಲಿ ನೂರಾರು ಕಥೆಗಳಿದೆ. ಕೆಲವೊಂದು ಪ್ರಸಂಗದಲ್ಲಿ ಅವತಾರವನ್ನು ಆವೇಶ ಅಂತ ಹೇಳಿ, ಆವೇಶವನ್ನು ಅವತಾರ ಅಂತ ಹೇಳಿ ವ್ಯತ್ಯಾಸ ಮಾಡಿ ಅಲ್ಲಲ್ಲಿ ಏನು ನಿರೂಪಣೆ ಮಾಡ್ತಾರೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅಂದರೆ ಅವತಾರವನ್ನು ಅವತಾರ ಅಂತ ಹೇಳಿ, ಆವೇಶವನ್ನು ಆವೇಶ ಅಂತ ಪ್ರತ್ಯೇಕ ವಕ್ತೃಗಳ ಹೇಳುವ ಅಭಿಪ್ರಾಯಕ್ಕೆ ತಕ್ಕಂತೆ ಶ್ರೋತೃಗಳು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಅವತಾರ ಎರಡೇ, ಒಂದು ಅಂಶಾವತಾರ, ಇನ್ನೊಂದು ಆವೇಶಾವತಾರ. ಯಾಕೆ ಅಂದರೆ ದೇವತೆಗಳಿಗೆ ಪೂರ್ಣಾವತಾರ ಅಂತ ಎಲ್ಲೂ ಇಲ್ಲ. ಆದ್ದರಿಂದ ಬ್ರಹ್ಮದೇವರ ಅವತಾರ ಸೋಮ ಅನ್ನೋ ಹಿಂದೆ ಭಾಗವತ ಬಂದರೆ ಅದರ ಅಭಿಪ್ರಾಯ ಇದು ಆವೇಶಾವತಾರ ಅಂತ ಅಲ್ಲ. ಮತ್ತು ವ್ಯತ್ಯಾಸ ಕಂಡು ಬಂದರೆ ಅದು ಯಾಕೆ ಅಂದರೆ ತಾಮಸರಿಗೆ ವಿಪರೀತ ಜ್ಞಾನ ಉಂಟಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆವೇಶಾವತಾರ ಇದ್ದಲ್ಲಿ ಕೇವಲ ಅವತಾರ ಅಂತಾರೆ, ಅವತಾರ ಇದ್ದಲ್ಲಿ ಆವೇಶಾವತಾರ ಅಂತಾರೆ. ಇವೆಲ್ಲ ಪರಸ್ಪರ ವ್ಯತ್ಯಾಸಕ್ಕೋಸ್ಕರ ಇರೋ ನಿರೂಪಣೆ. ಅದಕ್ಕೆ ಮತ್ತೊಂದು ವರಾಹ ಪುರಾಣದ ವಚನ ನೀಡುತ್ತಾರೆ. ಋತೇ ತು ಪಾಂಡವ ಕಥಾಂ ಕಾರ್ಷ್ಣಂ ರಾಮಾಯಣಂ ತಥಾ ವಿಷ್ಣೋರ್ಬ್ರಹ್ಮಾದೀನಾಂ ಚೈವ ಕ್ರಮಾದ್ವ್ಯಸ್ತ್ಯಸ್ತಶಕ್ತಿತಾಂ ಏತದಾಪಾದಕಂ ಚಾನ್ಯದ್ರುತೆ ಕಲ್ಪಾತಿ ಭೇದತಃ ಕಥಾಭೇದಸ್ತು ವಿಜ್ಞೇಯೋ ಮೋಹಾಯೈತೇಷು ಭಿನ್ನತಾ. ಆದರೆ ಕೆಲವು ಕಡೆ ವ್ಯತ್ಯಾಸ ಸಾಮಾನ್ಯ ಎಲ್ಲಿ ಕಾಣಸಿಗುತ್ತೆ ಬಹಳ ಅಂದರೆ ಋತೇತು ಪಾಂಡವ ಕಥಾಂ, ಪಾಂಡವರ ಕಥೆ, ಕೃಷ್ಣನ ಕಥೆ, ರಾಮಾಯಣನ ಕಥೆ. ಪ್ರಾಯ ಇಲ್ಲಿ ಅಷ್ಟು ವ್ಯತ್ಯಾಸ ಕಾಣಸಿಗಲ್ಲ. ಆದರೆ ಇದು ಬಿಟ್ಟು ಬೇರೆ ಕಥೆಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ ಅದು ಸರಿ ಮಾಡಿಕೊಳ್ಬೇಕು. ಒಂದು ವೇಳೆ ಪಾಂಡವರ ಕಥೆ ಮೊದಲಾದವುಗಳಲ್ಲೂ ಏನಾದರೂ ವ್ಯತ್ಯಾಸ ಏನಾದರೂ ಕಂಡ್ರೆ ವೇದವ್ಯಾಸರದು ಅದು ತಾಮಸರಿಗೋಸ್ಕರ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ ಇಷ್ಟು ವಿಸ್ತೃತವಾಗಿ ವ್ಯಾಖ್ಯಾನ ಮಾಡಿ ಮುಂದೆ ದಕ್ಷಾಧ್ವರ ಪ್ರಸಂಗದಲ್ಲಿ ಆಚಾರ್ಯರು ಕೆಲವು ಸಂಗತಿಗಳ ನಿರೂಪಣೆ ಮಾಡ್ತಾರೆ. ವಸ್ತುತಃ ಸತೀದೇವಿ ದಕ್ಷ ಮಾಡಿದ ಅಪಚಾರದಿಂದ ತಾನು ಪ್ರಾಣತ್ಯಾಗ ಮಾಡ್ತಾಳೆ. ಪಿತರೆಯ ಪ್ರತಿರೂಪೇ ಸ್ವೇ ಭವಾಯಾನಾಗಸೇರುಷ ಅಪ್ರೋಢೇವಾತ್ಮನಾತ್ಮಾನಮಜಹಾತ್ಯೋಗ ಸಂಯುತ. ವಸ್ತುತಃ ರುದ್ರದೇವರು ನಿರಪರಾಧಿಗಳು. ಆದರೂ ತನ್ನ ತಂದೆ ಏನು ಅಪರಾಧ ಮಾಡಿದ್ದಾನೆ ಅದಕ್ಕೆ ಅಪರಾಧಕ್ಕೆ ತಾನು ತುಂಬ ದಣಿದು ಇನ್ನು ಪೂರ್ತಿಯಾಗಿ ದಾಂಪತ್ಯದ ಫಲ ಸಂತತಿ ಆಗಲಿಲ್ಲ. ಸಂತತಿ ಆಗದೆ ಹೋದರೂ ಕೂಡ ತನ್ನ ಯೋಗ ಬಲದಿಂದಾಗಿ ದೇಹ ಪರಿತ್ಯಾಗ ಮಾಡ್ತಾಳೆ ಅಂತ ಎಷ್ಟು ಭಾಗವತರ ಮಾತಿದೆ. ಇಲ್ಲಿ ಅಪ್ರೋಢೇವ ಅಂತ, ಅಪ್ರೋಢ ಅನ್ನೋ ಶಬ್ದಕ್ಕೆ ಪ್ರೋಢ ಅಂದರೆ ಮದುವೆಯಾದವಳು ಅಂತ, ಅಪ್ರೋಢ ಅಂದರೆ ಇನ್ನೂ ವಿವಾಹಿತಳಾಗಿಲ್ಲ ಅಂತ. ಆದ್ದರಿಂದ ಅಲ್ಲಿ ಅಪ್ರೋಢ ಅಂದರೆ ಮದುವೆಯಾದರೂ ಕೂಡ ಮದುವೆಯಾಗದ ಹಾಗೆ ಇರುವ ಸತೀದೇವಿ, ಅಂದರೆ ಅಭಿಪ್ರಾಯ ಪುತ್ರ ಸಂತತಿ ಆಗಿಲ್ಲ, ಆದ್ದರಿಂದ ತಾನು ಪ್ರಾಣತ್ಯಾಗ ಮಾಡ್ತಾಳೆ ಅಂತ ಇಲ್ಲಿ. ಆದರೆ ಕೆಲವರು ಅಪ್ರೌಢೈವ ಅನ್ನೋ ಪಾಠ ಸ್ವೀಕಾರ ಮಾಡ್ತಾರೆ. ಅಪ್ರೌಢ ಅಲ್ಲಿ ಒಂದು ಸ್ವರದಲ್ಲಿ ವ್ಯತ್ಯಾಸ, ಅಪ್ರೌಢ ಹಾಗೂ ವ್ಯತ್ಯಾಸ. ಅಪ್ರೌಢ ಅಂದರೆ ಪ್ರೌಢಾವಸ್ಥೆಗೆ ಬಾರದಿದ್ದವಳು ಅಂತ. ಅಪ್ರೌಢೈವ ಅಂದರೆ ಸರ್ವತಾ ಅಪ್ರಾಪ್ತ ವಯಸ್ಕಳು, ಅವಳು ತನ್ನ ಪ್ರಾಣತ್ಯಾಗ ಮಾಡಿದ್ದಾಳೆ. ಆದರೆ ಯೋ ವಿಶ್ವಸಗ್ ಯಜ್ಞಗತಂ ವರೋರುಂ ಅನಾಗಸಂ ದುರ್ವಚಸ ಕರೋತ್ ಶಿರಃ ಅಂಥೇಳಿ ವರೋರು ಅನ್ನೋ ಶಬ್ದ ಬಳಸಿದ್ದಾರೆ ವೇದವ್ಯಾಸರು. ಆದ್ದರಿಂದಾಗಿ ವರೋರು ಅನ್ನೋ ಶಬ್ದ
ಇದರಿಂದ ಏನಾಯಿತು ಅಂದರೆ ಪ್ರಾಪ್ತ ವಯಸ್ಕಳು ಅನ್ನೋ ಅಂಶವನ್ನು ವೇದವ್ಯಾಸರೇ ನಿರೂಪಣೆ ಮಾಡ್ತಾರೆ. ಅದರಿಂದಾಗಿ ಇಲ್ಲಿ ಅಪ್ರೌಢ ಅನ್ನೋ ಪಾಠ ಅದು ಸ್ವೀಕಾರ ಮಾಡಬಾರ್ದು. ಅಲ್ಲ, ಆದರೆ ಗಿರಿಧರ ಅನ್ನೋ ವ್ಯಾಖ್ಯಾನದಲ್ಲಿ ಹೇ ವರೋರು ಇತಿ ಸ್ನೇಹೇನ ಸಂಬೋಧಯೇತ್ ಯದಿ ಮತ್ಪ್ರೀತಿಂ ವಾಂಛಸಿ ತದಾ ನ ತತ್ರ ಗಂತವ್ಯಮಿತಿ ಸೂಚಯತಿ. ವಸ್ತುತಃ ಇದು ಪ್ರೀತಿಯಿಂದ ಸಂಬೋಧನೆ ಮಾಡುವ ಪರಿ. ಒಂದು ವೇಳೆ ನಿನಗೆ ನನ್ನ ಪ್ರೀತಿ ಬೇಕಾದರೆ ನೀನು ತಕ್ಷಣ ಮನೆಗೆ ಹೋಗಬೇಡ ಅಂತ ಅಭಿಪ್ರಾಯ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅಪ್ರೌಢೇವ ಅಂತ ಪಾಠವನ್ನು ಅವರು ಸ್ವೀಕಾರ ಮಾಡ್ತಾರೆ. ಅಪ್ರೌಢೇತಿ ವಿಶೇಷಣಾತ್ ತಸ್ಯಾಹ ಅದೀರ್ಘದರ್ಶಿತ್ವಂ ಸೂಚಿತಂ ಅನ್ಯಥಾತು ಭವ ವಾಕ್ಯಮಂಗೀಕೃತ್ಯ ತತ್ರೈವ ತಿಷ್ಠೇತ್ ನ ತದನಾದೃತ್ಯ ತತ್ರ ಗತ್ವಾ ದೇಹತ್ಯಾಗಂ ಕುರ್ಯಾರಿತಿ ಭಾವಃ. ಹಾಗಾಗಿ ಅಪ್ರೌಢೈವ ಅಂದರೆ ಪ್ರೌಢ ಸ್ತ್ರೀಯ ಹಾಗೆ ದೂರದೃಷ್ಟಿ ಇಲ್ಲ ಸತೀದೇವಿಗೆ. ಪತಿಯ ಆಜ್ಞೆಯನ್ನು ಧಿಕ್ಕರಿಸಿ ಜಗಳ ಆಡಿಕೊಂಡು ಹೋಗಿ ಪ್ರಾಣತ್ಯಾಗ ಮಾಡಿದ್ದಾಳೆ ಅಂತೆಲ್ಲ ಅನೇಕ ಅಪಾರ್ಥಗಳು ಬರುತ್ತೆ. ಆದರೆ ಆಚಾರ್ಯರು ಈ ದಕ್ಷಾಧ್ವರ ಪ್ರಸಂಗದಲ್ಲಿ ತುಂಬ ವಿಸ್ತೃತವಾಗಿ ವ್ಯಾಖ್ಯಾನ ಮಾಡ್ತಾರೆ. ನಾವು ಈ ಒಂದು ಭಾಗ ನೋಡಿ ಮುಂದಿನ ಕಥೆಗೆ ಪ್ರವೇಶ ಮಾಡೋಣ. ಅಪ್ರೌಢೈವ, ಅಪ್ರೌಢ ಇವ, ಅಸ್ವೀಕೃತ ಇವ ಇತ್ಯರ್ಥ. ಯಾಕೆಂದರೆ ದಕ್ಷನ ಅಪರಾಧ ಸತೀದೇವಿಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದಾಗಿ ಅವಳು ಹೋದದ್ದು ಯಾಕೆ ಅಂದರೆ ಪತಿಯ ಧಿಕ್ಕರಿಸಿ ಅಲ್ಲ, ಹೊರತು ಅದನ್ನು ಕಣ್ಣಾರೆ ಕಂಡು ಅಪರಾಧ ಏನು ಹೇಳಿದ್ದಾರೋ ರುದ್ರದೇವರು, ತಾನದನ್ನು ಕಣ್ಣಾರೆ ಕಂಡು ಅದನ್ನು ಖಚಿತಪಡಿಸಿಕೊಂಡು ಅಪ್ಪನಿಗೆ ಬುದ್ಧಿ ಕಲಿಸಬೇಕು ಅಂತ ಅವಳು ಶರೀರ ತ್ಯಾಗ ಮಾಡಿದ್ದು, ಹೊರತು ಬೇರೆ ಕಾರಣಕ್ಕೋಸ್ಕರ ಅಲ್ಲ ಅಂತ. ಒಂದು ವೇಳೆ ದಕ್ಷಯಜ್ಞಕ್ಕೆ ಹೋಗಿರದೇ ಹೋದರೂ ಕೂಡ ಕೈಲಾಸದಲ್ಲೇ ಪ್ರಾಣತ್ಯಾಗ ಅವಶ್ಯ ಮಾಡಿಕೊಳ್ತಾ ಇದ್ಲು. ಯಾಕೆಂದರೆ ಪರಮಾತ್ಮನ ಸಂಕಲ್ಪ ಹಾಗೇ ಇತ್ತು. ಆದ್ದರಿಂದಾಗಿ ಇದರ ಉದ್ದೇಶ ಅದು ಪತಿ ಆಜ್ಞೆ ಧಿಕ್ಕಾರವೂ ಅಲ್ಲ, ಹೊರತು ಈ ಉದ್ದೇಶ ಅಂತ. ಪಿತ್ರೋರಗಾತ್ ಸ್ವೈಣ ವಿಮೂಢ ದೀರ್ಘೃಹಾನ್ ಅಂಥೇಳಿ ಒಂದು ಮಾತಾಡ್ತಾರೆ. ಆದರೆ ಅವಳ ಸ್ತ್ರೀ ಸ್ವಭಾವ, ಅದರಿಂದ ಬುದ್ಧಿಗೆ ಮಂಕು ಕವಿದ ಸ್ಥಿತಿ ಬಂತು. ಅವಳು ತನ್ನ ಪತಿಯನ್ನು ಬಿಟ್ಟು ತವರಿಗೆ ಹೋಗಿದ್ದಾಳೆ ಅಂತ ಅರ್ಥ. ಇದು ವಸ್ತುತಃ ಅಜ್ಞಸ್ತ್ರೀಯರ ಸ್ವಭಾವ. ಸತೀದೇವಿ ದೇವತಾ ಸ್ತ್ರೀ, ಇಲ್ಲಿ ಈ ಥರ ಅರ್ಥ ಅಲ್ಲ. ಇದರ ಅಭಿಪ್ರಾಯ ಏನು? ಯಾಕೆ ಅಂದರೆ ಹರನ ಅರ್ಧ ಶರೀರವನ್ನು ಪಡೆದಿದ್ದಾಳೆ ಸತೀದೇವಿ. ಆದ್ದರಿಂದ ಕೇವಲ ಅಜ್ಞರಾದ ಸ್ತ್ರೀಯರ ಸ್ವಭಾವವನ್ನು ತೋರಿಸಿದ್ದಾಳೆ ಹೊರತು ಇದನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿ ಆಚಾರ್ಯರು ಇಷ್ಟು ವಿಸ್ತೃತವಾಗಿ ನಿರೂಪಣೆ ಮಾಡ್ತಾರೆ. 4ನೇ ಸ್ಕಂಧದಲ್ಲಿ ಮತ್ತೊಂದು ಧ್ರುವರಾಜರ ಚರಿತ್ರೆ ಬರುತ್ತೆ. ಅದ್ಭುತವಾದ ಕಥಾನಕ. ತಾಯಂದಿರು ಮಕ್ಕಳಿಗೆ ಉಪದೇಶ ಹೇಗೆ ಮಾಡಬೇಕು, ಮಕ್ಕಳ ಅನುಷ್ಠಾನ ಹೇಗಿರಬೇಕು ಅಂತ ನಾವು ನೋಡಿ ಕಲಿಯಬೇಕಾದ ಭಾಗವನ್ನು ವೇದವ್ಯಾಸರು ನಿರೂಪಣೆ ಮಾಡ್ತಾರೆ. ಸ್ವಯಂಭುವ ಮನುವಿಗಿಬ್ಬರು ಪುತ್ರರು, ಪ್ರಿಯವ್ರತ, ಉತ್ತಾನಪಾದ ಅಂತ. ಉತ್ತಾನಪಾದ ಹೆಸರೇ ಹೇಳುವ ಹಾಗೆ, ಉತ್ತಾನಪಾದ ಅಂದರೆ ತಲೆ ಕೆಳಗೆ ಕಾಲು ಮೇಲೆ ಅಂತ. ಅವನ ಜೀವನದಲ್ಲೇ ಅನೇಕ ಪ್ರಸಂಗಗಳಲ್ಲಿ ತಾನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಸೋಲ್ತಾನೆ ಅಂತ ಮುಂದಿನ ಅವನ ಭವಿಷ್ಯ ಊಹಿಸಿ ಉತ್ತಾನಪಾದ ಅಂತ ಮೊದಲೇ ನಾಮಕರಣ ಮಾಡಿದ್ದಾರೆ. ಅವರಿಗೆ ಇಬ್ಬರು ಪತ್ನಿಯರು, ಸುನೀತಿ, ಸುರುಚಿ. ಸುನೀತಿಯ ಪುತ್ರ ಉತ್ತಮ, ಸುರುಚಿಯ ಪುತ್ರ ಧ್ರುವ. ನೇರ ಧ್ರುವನ ಪಾತ್ರಕ್ಕೆ ಪ್ರವೇಶ ಮಾಡೋಣ. ಒಮ್ಮೆ ಅಪ್ಪನ ತೊಡೆಯ ಮೇಲೆ ಉತ್ತಮ ಆಸೀನನಾಗಿರ್ತಾನೆ. ಧ್ರುವನಿಗೆ ಪ್ರವೃತ್ತಿ ಉಂಟಾಯಿತು, ತನಗೂ ಅಪ್ಪನ ಅಂಕ ಬೇಕು ಅಂತ ಹೇಳಿ ಹೋಗ್ತಾನೆ. ಆವಾಗ ಸುರುಚಿಯ ಕಠೋರ ನುಡಿ, ನೀನು ನಿಮ್ಮಪ್ಪನ ತೊಡೆಯಲ್ಲಿ ಕೂಡಬೇಕು ಅಂದರೆ ನನ್ನ ಉದರದಲ್ಲಿ ಜನಿಸಬೇಕು ಅಂತ. ಧ್ರುವ ಅತ್ತಿದ್ದಾನೆ. ಸುನೀತಿ ಅವನನ್ನು ಸಮಾಧಾನ ಮಾಡ್ತಾಳೆ. ಯದ್ದುರ್ಭಗಾಯ ಜಠರೇ ಗೃಹೀತಃ. ನಾನು ಸೌಭಾಗ್ಯವತಿಯಲ್ಲ,
ನನ್ನ ಉದರದಲ್ಲಿ ನಿನ್ನ ಜನ್ಮ ಆಗಿದೆ, ಅದರಿಂದ ಕಾಡಿಗೆ ಹೋಗು ಅಂತ. ಯಾವ ತಾಯಿಯರು ಕೂಡ ಮಕ್ಕಳಿಗೆ ಮಾಡದ ಉಪದೇಶವನ್ನು ಸುನೀತಿ ಮಾಡ್ತಾಳೆ. ಹೋಗಿ ಏನು ಮಾಡಬೇಕು ಅಂದರೆ, ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ಭಗವಂತನ ಪಾದಪದ್ಮ ಆರಾಧಕನಾಗಬೇಕು ನೀನು. ಏಕೆಂದರೆ ಇದು ಇಚ್ಛಸೆ, ಉನ್ನತ ಸ್ಥಾನ, ಉತ್ತಮನ ಹಾಗೆ ಉನ್ನತ ಸ್ಥಾನ ನಿನಗೆ ಬೇಕು ಅಂತಾದರೆ ನೀನು ಏನು ಮಾಡಬೇಕು ಅಂತಂದರೆ, ಪಿತರಂ ತ್ಯಕ್ತ್ವಾ, ನಿನ್ನ ತಂದೆಯನ್ನು ಬಿಟ್ಟು ನಿನ್ನ ನಿಜವಾದ ಅವಿಜ್ಞಾತ ಸಖ ಅಂತ ಕರೆಸಿಕೊಳ್ಳುವ ನಿನ್ನ ನಿಜವಾದ ತಂದೆಯ ಕಡೆ ಸಾಗು ಅಂತ ಹೇಳಿ. ಯಾಕೆ ಅಂದರೆ ನಿಮ್ಮಪ್ಪನ ಮಾತೇ ಬಿದ್ದು ಹೋಗಿದೆ. ಅದು ನನ್ನ ವಿಷಯಕ್ಕೂ ಬಿದ್ದು ಹೋಗಿತ್ತು, ನಿನ್ನ ವಿಷಯಕ್ಕೂ ಬಿದ್ದು ಹೋಗಿತ್ತು. ಯಾಕೆ ಅಂತಂದರೆ ಇವನು ಆ ಪ್ರಸಂಗದಲ್ಲಿ ಆ ಉತ್ಥಾನಪಾದನ ಭಾವನಾ ಹಂದರ ಹೇಗಿತ್ತು ಅಂತ ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಈ ಸುರುಚಿ ನಿಂದನೆ ಮಾಡಿದಾಗ ಧ್ರುವರಾಜರು ಅಪ್ಪನ ಮುಖ ನೋಡ್ತಾ ಇದ್ದಾರೆ, ಉತ್ಥಾನಪಾದ ಸುರುಚಿಯ ಮುಖ ನೋಡ್ತಾ ಇದ್ದಾನೆ. ಇದರಿಂದ ಅವನ ಮನಸ್ಥಿತಿ ಹೇಗಿತ್ತು ಅಂತ ನೋಟದಲ್ಲೇ ಅರ್ಥ ಮಾಡಿಕೊಂಡಿದ್ದಾರೆ ಧ್ರುವ ಮಹಾರಾಜರು. ಆದ್ದರಿಂದಾಗಿ ಆ ಸಮಯದಲ್ಲಿ ನಾರದರು ಬಂದು ಕೆಲವು ಉಪದೇಶಗಳನ್ನು ಮಾಡ್ತಾರೆ. ಮೇಲ್ನೋಟಕ್ಕೆ ಅವರು ಕೆಲವು ನಿಂದನೆ ಮಾಡ್ತಾರೆ, ಏನು ಚಿಕ್ಕ ವಯಸ್ಸು, ಹಾಗಾದರೆ ನಾರದರು ಬರೋದೇ ಅಡ್ಡಿ ಮಾಡಲಿಕ್ಕೆ ಅಂತ ಒಂದು ತಪ್ಪು ಪರಿಕಲ್ಪನೆ ಬರುತ್ತೆ ನಮಗೆ. ಆದರೆ ನಾರದರು ಇಲ್ಲಿ ಬಂದು ಸತ್ಕಾರ್ಯಕ್ಕೆ ಅಡ್ಡಿ ಮಾಡಿದ್ದು ಅಂತ ಭಾವಿಸಬಾರದು. ಆದರೆ ಅವನ ಮನೋದಾರ್ಢ್ಯ ಪರೀಕ್ಷೆ ಮಾಡಬೇಕಾಗಿತ್ತು. ಪ್ರೋತ್ಸಾಹ ಕೊಟ್ಟು ಅವರೇ ವಾಸುದೇವ ದ್ವಾರಶಾಕ್ಷರ ಮಂತ್ರ ಜಪದ ಉಪದೇಶ ಮಾಡಿ, ಮಧುವನ ಅಂತಿದೆ, ಸಾನ್ನಿಧ್ಯಂ ನಿತ್ಯದ ಹರೇ, ಇಲ್ಲಿ ಪರಮಾತ್ಮ ನಿತ್ಯ ಸನ್ನಿಹಿತನಾಗಿದ್ದಾನೆ, ಅದರಿಂದ ನೀನು ಮಧುವನಕ್ಕೆ ಪ್ರವೇಶ ಮಾಡು ಅಂತ ಹೇಳಿ ಅಪ್ಪಣೆ ಕೊಡ್ತಾರೆ. ಧನ್ಯ ಭೂತ್ವ, ಅತ್ಯಂತ ಧನ್ಯ ಅಂತ ಭಾವಿಸಿ ತಪಸ್ಸನ್ನು ಮಾಡ್ತಾನೆ. ಆದ್ದರಿಂದಾಗಿ ಭಾಗವತ ನಮಗೆಲ್ಲ ಒಂದು ಸೂಕ್ಷ್ಮ ಪಾಠ ಕಲಿಸುತ್ತೆ. ಈಗಿನ ಕಲಿಯುಗದ ಪ್ರಭಾವ, ವಾತಾವರಣ ಹೇಗಿದೆ ಅಂದರೆ, ಮನೆಗಳಲ್ಲಿ ಮಕ್ಕಳು ತುಂಬ ಅಂತರ್ಮುಖಿಯಾಗಿರ್ತಾರೆ. ಅವರ ಅಂತರ್ಮುಖಿತ್ವಕ್ಕೆ ಅಡ್ಡಿ ಮಾಡೋದು ಬಹಳ. ಆದ್ದರಿಂದಾಗಿ ಎಲ್ಲರೂ ಉತ್ಥಾನಪಾದರಾಜರ ಆದರ್ಶ ಪಾಲಿಸಬಾರದು. ಮಕ್ಕಳ ಧರ್ಮ ಪ್ರಜ್ಞೆಗೆ, ಅಂತರ್ಮುಖಿತ್ವಕ್ಕೆ ಪ್ರೋತ್ಸಾಹ ಕೊಡುವ ಸುನೀತಿಯ ಮಾರ್ಗದಲ್ಲಿ ಸಾಗಬೇಕೆಂಬ ಪಾಠವನ್ನು ಕಲಿಸುತ್ತೆ ಭಾಗವತ. ಅವನು ಮಾಡಿದ ಆ ತಪಸ್ಸಿನ ಪ್ರಭಾವ ಎಷ್ಟಿತ್ತು ಅಂದರೆ, ತ್ರಿರಾತ್ರಾಂತೆ ಕಪಿತ್ಥಬದರಾಶನಃ, ತ್ರಿರಾತ್ರಾಂತೆ ಕಪಿತ್ಥಬದರಾಶನಃ. ಒಟ್ಟು 5 ತಿಂಗಳ ತಪಸ್ಸು. ಅಲ್ಲಿ ದ್ವಿತೀಯಂಚ ತೃಣಪರ್ಣಾದಿಭಿ, ಮೊದಲನೇ ತಿಂಗಳಲ್ಲಿ 3 ದಿವಸಕ್ಕೊಮ್ಮೆ ಬೋರೆ ಹಣ್ಣನ್ನು ತಿಂದು ಧ್ರುವರಾಜರು ತಾವು ತಪಸ್ಸನ್ನು ಸಾಗಿಸಿದ್ದಾರೆ. 2ನೇ ತಿಂಗಳು ದ್ವಿತೀಯಂಚ 6 ದಿನಕ್ಕೊಮ್ಮೆ ಹುಲ್ಲು ಸೊಪ್ಪು ಇವುಗಳನ್ನು ಭಕ್ಷಣೆ ಮಾಡಿಕೊಂಡು ತಾವು ತಮ್ಮ ತಪಸ್ಸನ್ನು ಮುಂದೆ ಸಾಗಿಸ್ತಾರೆ. ತೃತೀಯಂಚ ನಯನ್ಮಾಸಂ ನವಮೇ ಹನಿ ಅಂತ, 3ನೇ ತಿಂಗಳು 9 ದಿವಸಕ್ಕೊಮ್ಮೆ ಅಭಕ್ಷ, ಕೇವಲ ನೀರಿನ ಪಾನ ಮಾಡ್ತಾ ತಾವು ಮುಂದೆ ಸಾಕ್ತಾರೆ. ಮತ್ತು 9 ದಿವಸ ನೀರು ಯಾವುದಕ್ಕೂ ಅವಕಾಶ ಇಲ್ಲ, ಆಹಾರ ಅಂತೂ ಬಿಟ್ಟಿದ್ದಾರೆ. ಚತುರ್ಥಮಪಿ ವೈಮಾಸಂ ದ್ವಾದಶೇ ಹನಿ. 4ನೇ ತಿಂಗಳು ಅವರ ತಪಸ್ಸು ಹೇಗಾಗತ್ತೆ ಅಂದರೆ, 12 ದಿನಕ್ಕೊಮ್ಮೆ ವಾಯುಭಕ್ಷ, ಅಂದರೆ ಪ್ರಾಣವಾಯುವನ್ನು ಕುಂಭಕದಲ್ಲಿ ಹಿಡಿದು ಇಟ್ಟುಕೊಂಡ್ರೆ 12 ದಿವಸ ಉಸಿರು ಹಿಡಿದು ಇಟ್ಕೊಳ್ಳೋದು, ಮತ್ತೊಮ್ಮೆ ಬಿಡೋದು, ಈ ರೀತಿಯಲ್ಲಿ ಮಾಡ್ತಾ ಕೊನೆ 5ನೇ ತಿಂಗಳು ಇಷ್ಟಾದರೂ ದೇವರ ಪ್ರತ್ಯಕ್ಷ ಆಗಲಿಲ್ಲ. ಆದ್ದರಿಂದ ಕೊನೆಯ ತಿಂಗಳು ಪಂಚಮೇ ಮಾಸ್ಯನುಪ್ರಾಪ್ತೆ, 5ನೇ ತಿಂಗಳು ಬಂದಾಗ ಶ್ವಾಸೋಚ್ಛ್ವಾಸವೂ ಇಲ್ಲದೆ ಅಷ್ಟು ಘೋರವಾಗಿ ಪ್ರಾಣಾಯಾಮ ಮಾಡಿಕೊಂಡು ತಪಸ್ಸು ಮಾಡಿದ್ದಾರೆ. ಈಗೆಲ್ಲ ಕೇವಲ ಮೂಗು ಮುಟ್ಟಿದರೆ ಪ್ರಾಣಾಯಾಮ, ಆದರೆ
ಉಸಿರನ್ನೂ ಸ್ತಂಭನೆ ಮಾಡಿ ಪ್ರಾಣಾಯಾಮ ಮಾಡಿದ್ದಾರೆ ಧ್ರುವರಾಜರು. ತಸ್ಥೌ ಸ್ಥಾಣುರಿವಾಚಲಃ, ಒಂದು ಕಾಲಿನಲ್ಲಿ ಕಂಬದಂತೆ ನಿಂತು ಘೋರ ತಪಸ್ಸನ್ನು ಮಾಡುವಾಗ ಯದೈಕ ಪಾದೇನ ಸ ಪಾರ್ಥಿವಾರ್ಭಕಃ ತಸ್ಥೌ ತದಂಗುಷ್ಠ ನಿಪೀಡಿತಾ ಮಹೀಂ. ಒಂದು ಕಾಲು ಊರಿದ್ದಾರೆ, ಭೂಮಿ ಬಗ್ಗಲಿಕ್ಕೆ ಶುರು ಮಾಡುತ್ತೆ. ಹೇಗೆ ಅಂದರೆ ಆನೆಯಲ್ಲಿ ದೋಣಿ ನಿಂತಾಗ ಆ ದೋಣಿಯ ಪರಿಸ್ಥಿತಿ ಹೇಗೋ ಹಾಗೆ ಭೂದೇವಿಯ ಪರಿಸ್ಥಿತಿ ಆಗಿದೆ. ಆಗ ಎಲ್ಲ ದೇವತೆಗಳು ಪ್ರಾಣಿಗಳಾಗಿ ಬಂದಿದ್ದಾರೆ, ಭಯಪಡಿಸಿದ್ದಾರೆ. ಯಾಕೆ ಅಂಥೇಳಿ ಆಚಾರ್ಯರು ಕಾರಣ ಕೊಡ್ತಾರೆ. ಇಷ್ಟಾದರೂ ಕೂಡ ಇವರ ದಾರ್ಢ್ಯ ಮೆಚ್ಚಿ ವಾಸುದೇವ ಪರಮಾತ್ಮನೇ ಬಂದಿದ್ದಾನೆ. ಆದರೆ ಇವರು ಅಂತರ್ಮುಖಿಯಾಗಿರುವಾಗ ಹೊರಗಿನ ರೂಪವನ್ನು ಕಾಣ್ತಾ ಇಲ್ಲ. ಕೊನೆಗೆ ಪರಮಾತ್ಮನೇ ಒಳಗಿನ ರೂಪ ಮರೆ ಮಾಡಿದ್ದಾನೆ. ಒಂದು ಕ್ಷಣ ಗಾಬರಿಯಾಗಿದೆ. ನಾವೆಲ್ಲ ಧ್ಯಾನಕ್ಕೆ ಕೂತಾಗ ನಮಗೆ ಪರಮಾತ್ಮನ ರೂಪ ಬರೋದೇ ಇಲ್ಲ, ಮರೆಯಾಗೋದು ದುರತೋಪಾಸ್ತ. ಹೊರಗಿನ ವಿಷಯ ಮರೆಯಾದಾಗ ಕಣ್ ತೆಗಿತೇವೆ, ಆದರೆ ಒಳಗಿನ ರೂಪ ಮರೆಯಾದಾಗ ಒಂದು ಕ್ಷಣ ಕಣ್ ತೆಗೆದು ನೋಡ್ತಾರೆ. ಇದು ಭಕ್ತರ ಲಕ್ಷಣ. ಹೇಗೆ ಸಮೀಕರು ಪರೀಕ್ಷಿತರಾಜರು ಹಾವು ಹಾಕಿದಾಗಲೂ ಕೂಡ ವಿಕಾರಕ್ಕೆ ಒಳಗಾಗಲಿಲ್ಲ, ಹಾಗೆ ಧ್ರುವರಾಜರು ಯಾವುದೇ ವಿಕಾರಕ್ಕೆ ಒಳಗಾಗಲಿಲ್ಲ. ರೂಪ ಮರೆಯಾದಾಗ ಮಾತ್ರ ತಾವು ಕಂಡುಬಿಟ್ಟಿದ್ದಾರೆ. ಒಂದು ದೊಡ್ಡ ಆಶ್ಚರ್ಯಕರ ದೃಶ್ಯ ಕಂಡಿದೆ. ಬಹಿಸ್ಥಿತಂ ತದವಸ್ಥಂ ದದರ್ಶ, ಒಳಗೆ ಯಾವ ಜ್ಞಾನಾನಂದಾತ್ಮಕ ಚಿನ್ಮಯ ರೂಪ ಕಾಣ್ತಾ ಇದ್ದಾರೋ ಹೊರಗೂ ಕೂಡ ಅದೇ ರೂಪ ಕಂಡು ತದ್ದರ್ಶನೇನ ಗತ ಸಾಧ್ವಸಕ್ಷಿತೋ ಅವಂದತಾಂಗಂ ವಿನಮಯ್ಯ ದಂಡವತ್ ದೃಗ್ಭ್ಯಾಂ ಪ್ರಪಶ್ಯನ್ ಪ್ರಪಿಬನ್ನಿವಾರ್ಭಕಃ ಭುಜೈರಿವಾಶ್ಲಿಷನ್. ಚಿಕ್ಕ ಕೂಸು ಸಾಷ್ಟಾಂಗ ನಮಸ್ಕಾರ ಮಾಡಿ ಬಾಯಿ ಮಾತಾಡಬೇಕು ಅಂತ, ಸ್ತೋತ್ರ ಮಾಡಬೇಕು ಅಂತ ಮನದ ಬಯಕೆ, ಆದರೆ ತುಟಿಯಲ್ಲಿ ಚಲನೆಯೇ ಇಲ್ಲ. ಯಾಕೆ ಅಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಒಂದು ತರಹ ಕಂಗಾಲಿನ ಸ್ಥಿತಿ. ಯಾಕೆ ಅಂದರೆ ಪರಮಾತ್ಮ ನೇರ ದರ್ಶನ ಕೊಟ್ಟಿದ್ದಾನೆ. ಒಳಗಿನ ಪರಮಾತ್ಮ, ಎಲ್ಲರೂ ಒಳಗೆ ಪರಮಾತ್ಮನನ್ನು ಕಂಡು ಹೊರಗೆ ಕಂಡಿದ್ದಾರೆ. ಆದ್ದರಿಂದ ವಾಗಭಿಮಾನಿ ವ್ಯಾಖ್ಯಾನಕಾರರಂತಾರೆ ಅಗ್ನಿ ಮೂರ್ಛಿತೋ ಬಭೂವಃ ಅಂತ. ಮಾತಿಗೆ ಅಭಿಮಾನಿ ಅಗ್ನಿದೇವರು ಒಂದು ಕ್ಷಣ ಮೂರ್ಛೆಗೆ ಹೋಗಿದ್ದಾರೆ. ಆದ್ದರಿಂದ ಮಾತೇ ಬರಲಿಲ್ಲ ಧ್ರುವರಾಜರಿಗೆ. ಮತ್ತೊಮ್ಮೆ ಅಗ್ನಿಯನ್ನು ಎಬ್ಬಿಸಬೇಕು ಅಂತ ಪರಮಾತ್ಮ ಒಂದು ರೂಪದಿಂದ ತಾನು ಅಗ್ನಿಯ ಒಳಗೆ ಪ್ರವೇಶ ಮಾಡಿದ್ದಾನೆ, ಮತ್ತೊಂದು ಶಂಖದ ಸ್ಪರ್ಶ ಮಾಡಿಸಿದ್ದಾನೆ ಧ್ರುವರಾಜರಿಗೆ. ಎರಡೂ ಕೆಲಸ ಒಂದೇ ಕ್ಷಣದಲ್ಲಾಗಿದೆ. ಆದ್ದರಿಂದ ಅಗ್ನಿದೇವರು ಜಾಗೃತಾವಸ್ಥೆಗೆ ಬಂದಾಗ ವಾಗೀಂದ್ರಿಯ ಪ್ರೇರಿತವಾಗಿ ಮಾತು ಶುರುವಾಗುತ್ತೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂಥೇಳಿ ಧ್ರುವರಾಜರು ಸ್ತೋತ್ರ ಮಾಡ್ತಾರೆ. ನಾನು ಯೋಂತಃ ಪ್ರವಿಶ್ಯ ಮಮ ವಾಚಮಿವಾಂ ಪ್ರಸುಪ್ತಾಂ ಸಂಜೀವಯತಿ. ಪುಟ್ಟ ಬಾಲಕ ಅಂತ ನಾವೆಲ್ಲ ಅಂದುಕೊಳ್ತೇವೆ, ಆದರೆ ಎಷ್ಟು ದೊಡ್ಡ ತತ್ವಜ್ಞಾನಿಗಳು ಅಂದರೆ ನನ್ನ ಒಳಗಿನ ಅಗ್ನಿ ಸುಪ್ತನಾದಾಗ ಯಾವ ನೀನು ಒಂದು ರೂಪದಿಂದ ಅಗ್ನಿಯ ಒಳಗೆ ಪ್ರವೇಶ ಮಾಡಿ ಅಗ್ನಿಗೆ ಜಾಗೃತ್ವವನ್ನು ಕೊಟ್ಟು ಮಾತು ಬರುವ ಹಾಗೆ ಮಾಡಿದ್ದೀಯೋ ಅಂತಹ ವಾಸುದೇವ ನಿನಗೆ ನನ್ನ ನಮನ. ಮತ್ತೊಂದು, ಅಂತಹ ಇಂದ್ರಿಯ ಪ್ರೇರಕ ನೀನು. ಅಷ್ಟೇ ಅಲ್ಲದೆ ನನ್ನ ಇಂದ್ರಿಯಗಳಿಗೂ ಯಾವ ರೀತಿಯಲ್ಲೂ ಚಲನೆ ಇರಲಿಲ್ಲ, ನಿಷ್ಕ್ರಿಯತೆ ಇತ್ತು. ಕೇವಲ ಅಗ್ನಿಯ ಒಳಗೆ ಮಾತ್ರ ಪ್ರವೇಶ ಮಾಡದೆ ಇಂದ್ರಿಯಾಭಿಮಾನಿಗಳ ಒಳಗೆ, ಇಂದ್ರಿಯಗಳ ಒಳಗೆ ಪ್ರವೇಶ ಮಾಡಿ ಇಂದ್ರಿಯ ಪ್ರೇರಕನಾಗಿದ್ದೆ. ಅಂತಹ ನಿನಗೆ ನಮಸ್ಕಾರ. ನಮೋ ಭಗವತೆ ಪುರುಷಾಯ. ಮತ್ತೊಂದು ಧ್ರುವಸ್ತುತಿ ಇದೆ. ಪುರುಷ ಅನ್ನೋ ಶಬ್ದದ ಬಳಕೆ ಮಾಡಿದ್ದಾರೆ ಪ್ರಕೃತ ಇಲ್ಲಿ ಶುಕಾಚಾರ್ಯರು. ಪುರುಷ ಅಂದರೆ ಪುರಿಷೇತೆ ಇತಿ ಪುರುಷ. ದೇಹವೆಂಬ ಪಟ್ಟಣದಲ್ಲಿ ನೆಲೆಸಿರುವ ಯಾವ ಪರಮಾತ್ಮ ಇದ್ದಾನೆ
ಅವನಿಗೆ ನಮನ. ಇದನ್ನೇ ಗಾಯತ್ರಿ ಹೇಳುತ್ತೆ, ಧಿಯೋ ಯೋ ನಃ ಪ್ರಚೋದಯಾತ್. ನಹ ಅಂದರೆ ಇಲ್ಲಿ ನಮೋ ಭಗವತೆ ಹೇಳುವ ಮೂಲಕ ಗಾಯತ್ರ್ಯರ್ಥವನ್ನು ಕೂಡ ಚಿಂತಿಸಿಕೊಂಡು ಧ್ರುವರಾಜರು ಸ್ತೋತ್ರ ಮಾಡಿದ್ದಾರೆ ಅಂತ ಮತ್ತೊಂದು ಅರ್ಥವನ್ನು ಕೂಡ ಮಾಡ್ತಾರೆ. ಗಾಯತ್ರಿ ಅರ್ಥ ಏನು? ಧಿಯಃ ಯಹ ನಹ ಪ್ರಚೋದಯಾತ್. ಏನು ಯೋಂತಃ ಪ್ರವಿಶ್ಯ ಅಂತಿದೆ, ಇದು ಗಾಯತ್ರಿಯ ವ್ಯಾಖ್ಯಾನ. ಹೇಗೆ ಅಂತಂದರೆ, ನಹ ಧಿಯಃ ಪ್ರಚೋದಯಾತ್. ನಹ ಅಂದರೆ ನಮ್ಮೊಳಗಿನ ತತ್ವಾಭಿಮಾನಿ ದೇವತೆಗಳು, ಅವರ ಬುದ್ಧಿಯನ್ನು ನೀ ಪ್ರಚೋದನೆ ಮಾಡ್ತಿ. ಒಂದು ಧಿಯಃ ಅಂದರೆ ಜ್ಞಾನೇಂದ್ರಿಯಗಳು, ಹಾಗೂ ಧಿಯಃ ಜ್ಞಾನಪೂರ್ವಕವಾಗಿ ಕೆಲಸ ಮಾಡುವ ಕರ್ಮೇಂದ್ರಿಯಗಳು, ಅದರ ಒಳಗೆ ನಿಂತು ನೀನು ಪ್ರೇರಕನಾಗಿದ್ದಿ. ಮತ್ತೊಂದು ಧ್ಯಾಯತೀತಿ ಧೀಹಿ. ಧೀ ಅಂದರೆ ಜೀವ, ಅದರಿಂದ ಜೀವನ ಒಳಗೆ ನಿಂತು ಪ್ರಚೋದನೆ ಮಾಡ್ತಿ. ಅಂತಹ ಧಿಯಃ, ಇಂತಹ ಪರಮಾತ್ಮ. ಇದನ್ನೇ ಹೇಳಿದ್ದು ಯೋಂತಃ ಪ್ರವಿಶ್ಯ ಮಮ ವಾಚಮಿವ. ವಾಕ್ ಅನ್ನೋದು ಮಾತು ಅಂತ ಅರ್ಥ. ಅದು ಉಪಲಕ್ಷಣತೆಯ ಮಾತು, ಇಂದ್ರಿಯ, ಜೀವನನ್ನು ಇಟ್ಟುಕೊಳ್ಳಬೇಕು. ಎಲ್ಲರ ಒಳಗೆ ನಿಂತು ನೀನು ಪ್ರೇರಕನಾಗಿದ್ದಿ ಅಂತ ಹೇಳಿ ಯೋಂತಃ ಪ್ರವಿಶ್ಯ ಅಂತ ಹೇಳಿ ಧ್ರುವರಾಜರ ಸ್ತುತಿಯಲ್ಲಿ ಇದು ಗಾಯತ್ರಿಯೂ ಕೂಡ ಸೇರಿಕೊಂಡಿತ್ತು ಅಂತ. ಹಾಗೆ ಶಿಕ್ಷಾವಲ್ಲಿ ಓದುವಾಗಲೂ ಕೂಡ ಪರಮಾತ್ಮನ ಪ್ರಾರ್ಥನೆ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ಗಾಯತ್ರಿಯ ಅನುಷ್ಠಾನ. ಯಾಕೆ ಅಂದರೆ ಶಿಕ್ಷಾವಲಿಯ ಆರಂಭದಲ್ಲೂ ಕೂಡ ಸಮಾಭಗಃ ಪ್ರವಿಶ ಸ್ವಾಹ ಅನ್ನೋ ಒಂದು ವಾಣಿ ಎಲ್ಲರ ವದನದಿಂದ ಹೊರಹೊಮ್ಮುತ್ತೆ. ವೇದಾಭಿವ್ಯಕ್ತನಾದ ಪರಮಾತ್ಮ ಭಗಃ, ನೀನು ಐಶ್ವರ್ಯಶಾಲಿ. ಅಷ್ಟೇ ಅಲ್ಲದೆ ನೀನು ನಮ್ಮಲ್ಲಿ ಪ್ರವೇಶ, ಮೇಧಾಶಕ್ತಿಯನ್ನು ತುಂಬುವ ಮೂಲಕ ವೇದಾಂತಗಳ ಅಧ್ಯಯನ ನಮ್ಮಿಂದ ನಿರ್ವಿಘ್ನವಾಗಿ ನಡೆಯುವ ಹಾಗೆ ನೀನು ಅನುಗ್ರಹ ಮಾಡು. ಹೇ ದೇವ, ಅಮೃತಸ್ಯ ಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ. ಅಮೃತಸ್ಯ ಧಾರಣೋ ಭೂಯಾಸಂ, ಅಮೃತಮಯವಾದ ಏನು ವೇದ ನುಡಿ ಇದೆ ಅದು ಮರೆತು ಹೋಗದ ಹಾಗೆ ಅನುಗ್ರಹ ಮಾಡು. ಶರೀರಂ ಮೇ ವಿಚರ್ಷಣಂ, ಅಧ್ಯಯನಕ್ಕೋಸ್ಕರ ನಮ್ಮ ದೇಹ ಅತ್ಯಂತ ದೃಢಾಗಿರಬೇಕು. ಜಿಹ್ವಾಮೇ ಮಧುಮತ್ತಮ, ಯಾವತ್ತೂ ಅಧ್ಯಯನ ಮಾಡುವಾಗ ನನ್ನ ನಾಲಿಗೆ ಸಿಹಿಯಾಗಿರಲಿ, ಅಂದರೆ ಮಂಗಲಕರವಾದ ಮಾತೇ ನನ್ನ ನಾಲಿಗೆಯಿಂದ ಬರಬೇಕು ಅಂತೆಲ್ಲ ಹೇಳಿ. ಅಥವಾ ಜಿಹ್ವಾಮೇ ಮಧುಮತ್ತಮ, ಮಧು ಅಂದರೆ ಜೇನು. ಜೇನು ಎಲ್ಲರಿಗೂ ಇಷ್ಟ, ಆದ್ದರಿಂದ ಗುರುಗಳಿಗೆ ಪ್ರೀತಿಕರವಾದ, ಗುರುಗಳಿಗಿಷ್ಟವಾದ ಜೇನಿನ ಹಾಗೆ ಸಿಹಿಯಾದ ಮಾತುಗಳು ನನ್ನ ನುಡಿಯಿಂದ ಬರಲಿ ಅಂತ ಹೇಳಿ. ಯಾಕೆ ಕರ್ಣಾಭ್ಯಾಂ ಭೂರಿ ವಿಶ್ರುವಂ, ಯಾಕೆಂದರೆ ನನ್ನ ಮಾತು ಏನಿದೆಯೋ ಅದನ್ನು ಅನೇಕರ ಕೇಳುಗರ ಕಿವಿಗಳು ಕೇಳುವಂತಾಗಲಿ ಅಂತ ಹೇಳಿ ಗಾಯತ್ರಿ ಅಭಿಪ್ರಾಯ ಹೇಳಿ. ಸಮಾಭಗಃ ಅಂಥೇಳಿ ಏನು ಗಾಯತ್ರಿ ಪ್ರತಿಪಾದ್ಯ ನಾರಾಯಣನ ರೂಪ ಮತ್ತೆ ಮತ್ತೆ ವೇದ ಮಂತ್ರ ಜ್ಞಾಪಿಸುತ್ತೋ ಆ ರೂಪದ ಅನುಸಂಧಾನದಿಂದ ಯೋಂತಃ ಪ್ರವಿಶ್ಯ ಅಂಥೇಳಿ ಸ್ತೋತ್ರ ಮಾಡಿ, ಏಕಸ್ತ್ವಮೇವ ಭಗವನ್ ಇದಮಾತ್ಮಶಕ್ತ್ಯ ಅಂಥೇಳಿ ಸೃಷ್ಟ್ವಾ ಅನುಪ್ರವಿಶ್ಯ ಪುರುಷಃ ದಾರುವತ್ ವಸುವತ್ ವಿಭಾಸಿ ಅಂಥೇಳಿ ಅನೇಕ ಸ್ತೋತ್ರಗಳನ್ನು ಮಾಡ್ತಾರೆ. ನೀನು ಹೇಗಿದ್ದಿ ಅಂದರೆ, ಜಗತ್ತು ಹೇಗೆ ಅಂದರೆ ಚೇತನ ಅಚೇತನಾತ್ಮಕ ಜಗತ್ತು. ಜಗತ್ತಿನ ಸೃಷ್ಟಿ ಮಾಡಿ ಆ ಪದಾರ್ಥದ ಒಳಗೆ ಪ್ರವೇಶ ಮಾಡಿ ಅದಕ್ಕೆ ಅದರ ಆಕಾರದಂತೆ ನೀನು ಕಾಣ್ತಿ. ಆದ್ದರಿಂದ ಭಕ್ತಿ ಮುಹುಃ ಪ್ರವಹತಾಂ ಪಾದಾರವಿಂದೆ. ಸ್ವಾಮಿ, ನಾನು ನೀನಲ್ಲಿ ಕೇಳಿಕೊಳ್ಳೋದಿಷ್ಟೇ, ಮತ್ತೆ ಪುನಃ ನಿನ್ನ ಪಾದಕಮಲದಲ್ಲಿ ನನಗೆ ಭಕ್ತಿ ಪ್ರವಾಹ ಮತ್ತೆ ಮತ್ತೆ ಬರುವಂತೆ ಮಾಡು. ಭವಾಬ್ಧಿಂ ನೇಷ್ಯೆ, ಯಾಕೆ ಅಂತಂದರೆ ನಾನು ಸಂಸಾರ ಸಾಗರ ದಾಟಬೇಕು ಅಂತ ಹೇಳಿ ಇಷ್ಟು ವಿಷಯ ನಿರೂಪಣೆ ಮಾಡಿ, ಅಲ್ಲ ಇದು ಹೇಗೆ ಸಾಧ್ಯ ಅಂದರೆ ಭಗವದ್ಗುಣ ಕಥಾಮೃತ ಪಾನಮತ್ತಃ ಭವಾಬ್ಧಿಂ ನೇಷ್ಯ. ಪರಮಾತ್ಮನ ಕಥಾಮೃತ ಪಾನ ಮತ್ತರು ಯಾರೋ ಅವರೆಲ್ಲ ಅವಶ್ಯ ಸಂಸಾರ ಸಾಗರದಿಂದ ದಾಟಿಯೇ ದಾಟ್ತಾರೆ. ಅದರಿಂದ ನನಗೂ ಆ ಸುಯೋಗ ಬರಲಿ ಅಂತ. ಯಾಕೆಂದರೆ ಕೇವಲ ಕರ್ಮ ಮಾಡಿದರೆ ಸ್ವರ್ಗ ಲಾಭ ಆಗುತ್ತೆ, ಆದರೆ ನನಗೆ ಸ್ವರ್ಗ ಬೇಕಾಗಿಲ್ಲ. ಸ್ವರ್ಗಕ್ಕಿಂತಲೂ ಮಿಗಿಲಾದ ಮೋಕ್ಷ ಬೇಕು. ಆದ್ದರಿಂದ ಸಂಸಾರ ಭವಾಬ್ಧಿಂ ನೇಷ್ಯೆ
ಭಗವತ್ ಕಥಾಮೃತ ಪಾನ ಮತ್ತೋಹಂ ಅಂತ. ಅಲ್ಲ, ಸ್ವರ್ಗವನ್ನು ಯಾಕೆ ಬಯಸಲಿಲ್ಲ ಅಂತಂದರೆ ಅನೇಕ ಸಂಗತಿಗಳು ಬಿಚ್ಚಿಕೊಳ್ಳುತ್ತೆ ಈ ಧ್ರುವರಾಜರ ಒಂದು ನುಡಿಯಿಂದ. ವಸ್ತುತಃ ಸ್ವರ್ಗಕ್ಕೆ ಹೋದಾಗ ಹೇಗೆ ವೈಕುಂಠದಲ್ಲಿ ಮುಕ್ತರಿಗೆ ವಿಮಾನಾದಿಗಳಲ್ಲಿ ಸಂಚಾರ ಇದೆಯೋ ಹಾಗೆ ಸ್ವರ್ಗದಲ್ಲೂ ಕೂಡ ವಿಮಾನಾದಿಗಳ ಸಂಚಾರ ಇವೆಲ್ಲ ಇದೆ. ಆದರೆ ಪುಣ್ಯ ಎಷ್ಟಿದೆ ಅನ್ನುವುದರ ಮೇಲೆ. ಯಾಕೆ ಅಂದರೆ ನಾವೆಲ್ಲ ವಿಮಾನದಲ್ಲಿ ಸಂಚಾರ ಮಾಡುವಾಗ ಪುಣ್ಯ ಖಾಲಿಯಾದಾಗ ಯಮದೇವರು ತಾವು ಖಡ್ಗದಿಂದ ವಿಮಾನಕ್ಕೆ ಪೆಟ್ಟು ಕೊಡ್ತಾರೆ. ಅಲ್ಲಿಗೆ ನಾವು ಕೆಳಗೆ ಬೀಳಬೇಕು ಅಂತ ಲೆಕ್ಕ. ಆದ್ದರಿಂದಾಗಿ ಅಂತಕಾಶಿ ನಷ್ಟತ್ವಾತ್, ಸ್ವರ್ಗದಲ್ಲಿರೋ ವಿಮಾನ ಆ ವಿಮಾನಕ್ಕೆ ಪುಣ್ಯ ಮುಗಿದ ಮೇಲೆ ಯಮದೇವರ ಕತ್ತಿಯ ಪೆಟ್ಟು ಬಿದ್ದಾಗ ಪತತಃ ಸ್ವರ್ಗಚ್ಯುತರೆಲ್ಲರೂ ಆಗಬೇಕು. ಆದರೆ ಮುಕ್ತರಾಗುವ ಬಯಕೆ ಇದ್ದರೆ ಮುಕ್ತರಾದ ಮೇಲೆ ಈ ಪ್ರಸಂಗ ಇಲ್ಲ. ಯಾಕೆಂದರೆ ನಮ್ಮೊಡನೆ ಯಮದೇವರು ಬಂದಿರ್ತಾರೆ. ಅದರಿಂದಾಗಿ ಮತ್ತೊಬ್ಬ ಯಮ ಹಿಂದಿನ ಯಮದೇವರು ಕೊಡಲಿ ಹಾಕ್ತಾರೆ ಅಂತ ಪ್ರಮೇಯವೇ ಇಲ್ಲ. ಆದ್ದರಿಂದ ಭವಾಬ್ಧಿಂ ನೇಷ್ಯೆ ಅಂತ ಹೇಳಿ ಸ್ವರ್ಗದ ಕಡೆ ಗಮನ ಬೇಡ, ಮೋಕ್ಷೇಚ್ಛುಗಳಾಗಿ ಎಲ್ಲ ಜನರು ತಾವು ಕೆಲಸಗಳನ್ನು ಮಾಡಬೇಕು ಅಂತ ಧ್ರುವರಾಜರು ನಮಗೆ ಪಾಠ ಮಾಡ್ತಾರೆ. ಇದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ವೇದವ್ಯಾಸರು ಹೇಳಿತ್ತು. ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ವಿಷಯಕ್ಕೆ ಎಲ್ಲ ನಿಮ್ಮ ಪ್ರವೃತ್ತಿ ಇರಬೇಕು ಹೊರತು ಬೇರೆ ಇತರ ಕ್ಷುದ್ರ ಫಲಗಳ ಬಗ್ಗೆ ಆಸೆ ಬೇಡ ಅಂತ. ಹಾಗಾಗಿ ನಮಗೆ ಕೆಲವೊಮ್ಮೆ ಕೆಲವು ಜ್ಯೋತಿಗಳು ಆಕಾಶದಿಂದ ಬೀಳುವ ಹಾಗೆ ಕಾಣ್ತಾ ಇರುತ್ತೆ. ಅವರು ಯಾರು ಅಂದರೆ ಸ್ವರ್ಗದಿಂದ ಜೀವರು ಬೀಳ್ತಾ ಇದ್ದಾರೆ ಅಂತ ಅರ್ಥ. ಏನು ಕೆಲವು ಜ್ಯೋತಿಗಳು ಆಕಾಶದಿಂದ ಕೆಳಗೆ ಬಿದ್ದಿದೆ ಅಂದರೆ ನಾವು ಧೂಮಕೇತು ಅಂತೆಲ್ಲ ಏನು ಕರಿತೇವೆ, ಧೂಮಕೇತುವೂ ಹೌದು. ಬಹುಪಾಲು ಎಲ್ಲ ಜೀವರಾಶಿಗಳು ಕೆಳಗೆ ಬೀಳ್ತಾ ಇದ್ದಾರೆ ಅಂತ ಲೆಕ್ಕ. ಅದಕ್ಕೆ ದೃಷ್ಟಾಂತ ಯಯಾತಿ ಅಂತ. ಒಟ್ಟಾರೆ ಈ ರೀತಿಯಾಗಿ ಎಲ್ಲ ನಿರೂಪಣೆ ಮಾಡಿ ಸರಿ ಅಮಲಾಶಯಾನಾಂ ಅಂತ ಹೇಳಿ. ಅಲ್ಲ, ಧ್ರುವರಾಜರು ಬಂದದ್ದು ಯಾಕೆ? ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತ. ಇಲ್ಲಿ ಕೇಳಿದ್ದೇನೋ ಇನ್ನೇನೋ. ಯಾಕೆಂದರೆ ಪರಮಾತ್ಮನ ಸನ್ನಿಧಾನ ಅವರ ಮನದ ಬಯಕೆಯನ್ನು ಆ ಸಾತ್ವಿಕವನ್ನಾಗಿ ಮಾರ್ಪಾಟು ಮಾಡಿತ್ತು. ಆದರೆ ಪರಮಾತ್ಮನೇ ಹೇಳ್ತಾನೆ, ನಿನ್ನ ಬಯಕೆ ಪೂರ್ತಿಯಾಗತ್ತೆ, ನೀನು ಮನೆಗೆ ಹೋಗಬೇಕು. ನಿಮ್ಮ ತಂದೆಯ ಕಾಲ ಮುಗಿದ ಮೇಲೆ 36,000 ವರ್ಷಗಳ ಕಾಲ ರಾಜ್ಯಭಾರ ಮಾಡೋ ಯೋಗ ಬರುತ್ತೆ ಅಂತ. ಯಾವ ಸುರುಚಿ ನಿನ್ನಪ್ಪನ ತೊಡೆಯ ಮೇಲೆ ಕೂಡಬೇಕು ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳ್ತಾರೋ ಆ ಸಿಂಹಾಸನದಲ್ಲೇ ಉತ್ತಮನಿಗಿಲ್ಲದ 36,000 ವರ್ಷಗಳ ಕಾಲ ರಾಜ್ಯಭಾರದ ಯೋಗ ಇದೆ. ಆದ್ದರಿಂದಾಗಿ ಅಷ್ಟು ವಿಚಾರ ಬಂದಿದೆ. ಅಲ್ಲ, ಒಂದು ಚಿಂತೆ ಕಾಡಿರಬಹುದು. ಉತ್ತಮ ಇದ್ದಾನೆ, ಮತ್ತು ನನ್ನ ಸಿಂಹಾಸನ, ಅದರ ಮೇಲೆ ನನ್ನ ಆಸನ, ಇವೆಲ್ಲ ಕಥೆ ಹೇಗೆ ಅಂತಂದರೆ ಪರಮಾತ್ಮನೇ ಹೇಳೋದು, ಚಿಂತೆ ಬೇಡ. ಯಾಕೆಂದರೆ ಉತ್ತಮ ಬೇಟೆಯಾಗಲಿಕ್ಕೆ ಹೋಗಿ ತಾನು ಮೃತನಾಗ್ತಾನೆ, ಅವನಿಗೆ ಅಕಾಲಿಕ ಮೃತ್ಯು ಬರುತ್ತದೆ. ಆದ್ದರಿಂದ ವಿಷ್ಣು ಭಕ್ತರ ವಿಷಯದಲ್ಲಿ ದ್ರೋಹ ಮಾಡಿದರೆ ಬರೋ ಫಲ ಏನು ಅಂತ ಈ ಕಥೆ ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲ, ಮತ್ತು ಅವಳ ಅಮ್ಮ ಇದ್ದಾಳಲ್ಲ ಅಂತಂದರೆ ಅವಳು ದಾವಾಗ್ನಿಂಸಾ ಪ್ರವೇಕ್ಷ್ಯತಿ, ಅವಳು ಕೂಡ ಕಾಡ್ಗಿಚ್ಚಿನಿಂದ ಅವಳು ಸುಟ್ಟು ಹೋಗ್ತಾಳೆ. ಆದ್ದರಿಂದ ಒಟ್ಟಾರೆ ನೀನೇ ರಕ್ಷಕ. ಆದ್ದರಿಂದ ನೀನು ಏನು ಮಾಡಬೇಕು ಅಂದರೆ ಇಷ್ಟ್ವಾಮಾಂ ಯಜ್ಞ ಹೃದಯಂ ಯಜ್ಞೈ ಪುಷ್ಕಲ ದಕ್ಷಿಣೈ, ನೀ ಎಲ್ಲ ಒಳ್ಳೆ ಯಾಗಾದಿಗಳನ್ನು ಮಾಡಿ ನನ್ನ ಸ್ಮರಣೆ ಮಾಡುವ ಮೂಲಕ ಯಾಗಾದಿಗಳನ್ನು ಮಾಡಿ ಅಂತ್ಯಕಾಲದಲ್ಲಿ ನನಗೆ ಸ್ಮರಣೆ ಬರುತ್ತದೆ. ತಥೋ ಗಂತಾಸಿ ಮತ್ಸ್ಥಾನಂ, ಆದ್ದರಿಂದ ನೀನು ನನ್ನ ಸ್ಥಾನಕ್ಕೆ ದಿವ್ಯವಾದ ಸ್ಥಾನನಿಗೆ ನೀಡ್ತೇನೆ ಅಂತ ಧ್ರುವಲೋಕದ ಆಧಿಪತ್ಯ ನೀಡಿದ್ದಾನೆ ಪರಮಾತ್ಮ. ಇಂಥ ಧ್ರುವಲೋಕ ಅಂದರೆ ಉಪರಿಷ್ಠಾತ್ ಋಷಿಭ್ಯ, ಋಷಿಗಳಿಗಿಂತ ಮೇಲಿರುವ ಧ್ರುವಲೋಕದ ಆಧಿಪತ್ಯ. ಯಥೋ ನಾವರ್ತತೆ, ಅದು ಸ್ವರ್ಗದ ಹಾಗಲ್ಲ. ಅದು ಹೋದ ಮೇಲೆ ಮತ್ತೊಮ್ಮೆ ಕೆಳಗೆ ಸಂಸಾರದಲ್ಲಿ ಬೀಳುವ ಅಪಾಯ ಇಲ್ಲ. ಅಂತಹ ಧ್ರುವ ಮಂಡಲದಲ್ಲಿದ್ದಾರೆ ಧ್ರುವರಾಜರು. ಅಂದರೆ ಧ್ರುವಲೋಕಕ್ಕೆ ಯಾಕಿಷ್ಟು ಮಹತ್ವ ಅಂದರೆ ಧ್ರುವಮಂಡಲಕ್ಕೆ ಯಾರು ಪ್ರವೇಶ ಮಾಡ್ತಾರೋ ಅವರಿಗೆ ಮೋಕ್ಷ ಕಟ್ಟಿಟ ಬುದ್ಧಿ. ಅರ್ಚಿರಾಧಿಪಥ ವಾಯುಂ ಪ್ರಾಪ್ಯತೇನ ಜನಾರ್ದನಂ, ಆದ್ದರಿಂದ ಅರ್ಚಿರಾದಿ ಮಾರ್ಗದಲ್ಲಿ ಸಿಗೋ ಧ್ರುವಮಂಡಲ.
ಅದರ ಮೇಲೆ ಅದರ ಸ್ಥಾನ ಶಿಂಶುಮಾರ ಲೋಕ ಇದೆ. ಅಲ್ಲಿ ಶಿಂಶುಮಾರನ ವಿಶೇಷ ಏನು, ಯಾಕೆ ಶಿಂಶುಮಾರ ರೂಪದ ಬಗ್ಗೆ ಅಪರೂಪದ ಸಂಗತಿಗಳನ್ನು ಕೆಲವು ಅಂಶಗಳನ್ನು ನಾವಿಲ್ಲಿ ನಿರೂಪಣೆ ಮಾಡಬೇಕು, ಕೆಲವು ಅಂಶಗಳು ನೋಡಬೇಕು. ನಾವು ನಕ್ಷತ್ರ, ಗ್ರಹಗಳು, ತಾರೆಯನ್ನೇನು ನೋಡ್ತೇವೆ, ಇದಕ್ಕೆಲ್ಲ ಧಾರಕ ಶಿಂಶುಮಾರ ರೂಪಿ ಪರಮಾತ್ಮ ಚೇಳಿನ ಆಕಾರದಲ್ಲಿದ್ದಾನೆ. ಎಷ್ಟು ದೊಡ್ಡ ಚೇಳು ಅಂದರೆ ಇದರ ಬಾಯಿ ಮೇರು ಪರ್ವತದ ಮೇಲಿದೆ, ಬಾಲ ಮೇರು ಪರ್ವತದ ತುತ್ತ ತುದಿಯಲ್ಲಿ. ಆ ತುತ್ತ ತುದಿಯ ಪಾಯಿಂಟ್ ಅದು ಇರೋ ಧ್ರುವಮಂಡಲದಲ್ಲಿ. ಆದ್ದರಿಂದ ಧ್ರುವಮಂಡಲದಲ್ಲಿ ಶಿಂಶುಮಾರನ ಸನ್ನಿಧಾನ ಇದೆ. ಅವನ ಕೆಳಗಿನ ದೇಹದಲ್ಲಿ ಗ್ರಹಾದಿಗಳ ವಾಸ. ಮತ್ತು ಇವನು ಮಾಡೋದೇನು ಅಂತಂದರೆ ತೇಜೋಮಯ ಪಾಶದಿಂದ ಎಲ್ಲ ಗ್ರಹ ನಕ್ಷತ್ರಗಳಿಂದ ಕಟ್ಟಿದ್ದಾನೆ ಚೇಳಿನ ಆಕಾರದಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮ. ಆದ್ದರಿಂದ ಶಿಂಶುಮಾರ ರೂಪಿ ಚೇಳಿನ ಕಟ್ಟ ಕಡೆಯ ಅಂಶ ಇರುವ ಧ್ರುವಲೋಕದ ಆಧಿಪತ್ಯ ನೀಡಿದ್ದಾರೆ ಯಾರು? ಪರಮಾತ್ಮ. ಅದರಿಂದಾಗಿ ಇಷ್ಟೆಲ್ಲ ಆಗಿದೆ. ಧ್ರುವರಾಜರು ತಮ್ಮ ಕಾರ್ಯ ಸಫಲಾಗಿದೆ ಅಂತ ಭಾವಿಸಿ ಅಭಿವಂದ್ಯ ಪಿತುಃಪಾದೌ ಆಶೀಭಿಶ್ಚಾಭಿಮಂತ್ರಿತಃ ಉತ್ತಾನಪಾದರಿಗೆ ನಮಸ್ಕಾರ ಮಾಡ್ತಾರೆ. ನನಾಮ ಮಾತರೋ ಶೀರ್ಷ್ಣ ಸತ್ಕೃತಃ ಇಬ್ಬರು ತಾಯಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ಸುರುಚಿ ನನ್ನನ್ನು ಹೊರ ಹಾಕಿದ್ದಾಳೆ, ನನ್ನನ್ನು ಸಾಧನೆ ಮಾರ್ಗದಿಂದ ದೂರ ಅಟ್ಟಿದ್ದಾಳೆ ಅಂತ ಹೇಳಿ ಅವರಿಗೆ ಮಾತ್ಸರ್ಯ ಏನಿರಲಿಲ್ಲ. ಸುರುಚಿಸ್ತಂ ಸಮುತ್ಥಾಪ್ಯ ಪಾದಾವನತಮರ್ಭಕಂ ಜೀವೇತಿ. ಸುರುಚಿ ತನ್ನ ಕಾಲಿಗೆ ಬಿದ್ದ ಆ ಧ್ರುವರಾಜರನ್ನೆಬ್ಬಿಸಿ ಕಣ್ಣೀರು ಹಾಕಿ ತನ್ನ ತಪ್ಪರ್ಥಾಗಿದೆ, ತುಂಬ ಶತಾಯುಷಿಯಾಗುವಂಥ ಆಶೀರ್ವಾದ ಮಾಡ್ತಾರೆ. ಅದರಿಂದಾಗಿ ಒಟ್ಟು ಎಷ್ಟೇ ಆದರೂ ಕೂಡ ಯಸ್ಯ ಪ್ರಸನ್ನೋ ಭಗವಾನ್, ಯಾರಿಗೆ ಪರಮಾತ್ಮನ ಪ್ರಸಾದ ಇದೆಯೋ, ಒಬ್ಬಳು ತಾಯಿ ಮನೆ ಬಿಟ್ಟು ಹೋಗು ಅಂತ ಭಾವಿಸಿದರೂ ಕೂಡ ತಾಯಿಯೇ ಕಾಣದ ತಾಣಕ್ಕೆ ಪ್ರವೇಶ ಮಾಡುವ ಹಾಗಾಯಿತು. ಪರಮಾತ್ಮನ ಅನುಗ್ರಹ ಇದ್ದರೆ ಯಾವುದು ದುರ್ಲಭ ಅಲ್ಲ ಅನ್ನೋ ಅಂಶ ನಾವು ಈ ಪ್ರಸಂಗದಿಂದ ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ನೋಡಿದರೆ ನಮಗೂ ಮತ್ತೊಂದು ಗೊಂದಲ ಬರುತ್ತೆ. ಹಾಗಾದರೆ ಧ್ರುವರಾಜರು ಕಾಡಿಗೆ ಹೋಗಿ 5 ತಿಂಗಳು ತಪಸ್ಸು ಮಾಡಿದ ಹಾಗೆ ನಾವು ಕೂಡ ಬಾಲ್ಯದಲ್ಲೇ 5 ತಿಂಗಳು ತಪಸ್ಸು ಮಾಡಿ ಮೋಕ್ಷಕ್ಕೆ ಹೋಗ್ಬೋದು ಅಂತ. ಆದರೆ ವಿಷ್ಣು ಪುರಾಣದಲ್ಲಿ ಇವರ ಪೂರ್ವಜನ್ಮದ ವೃತ್ತಾಂತವನ್ನು ಉಲ್ಲೇಖ ಮಾಡ್ತಾರೆ. ಪೂರ್ವಜನ್ಮದಲ್ಲಿ ವಿಷ್ಣು ಶರ್ಮ ಇತಿ ದ್ವಿಜಃ. ವಿಷ್ಣು ಶರ್ಮ ಅನ್ನೋ ಬ್ರಾಹ್ಮಣ, ಅದು ವಸ್ತುತಃ ಅವರ ಚರ್ಮದೇಹದ ಸ್ಥಿತಿ. ಕಠಿಣ ತಪಸ್ಸನ್ನು ಮಾಡಿದ್ದಾನೆ ಅನೇಕ ಜನ್ಮಗಳಲ್ಲಿ. ಇನ್ನು 6 ತಿಂಗಳು ಮಾತ್ರ ಸಾಧನೆ ಬಾಕಿ ಇತ್ತು ಪರಮಾತ್ಮನ ದರ್ಶನಕ್ಕೆ. ಒಬ್ಬ ರಾಜಪುತ್ರ ಬಂದಾಗ ಅವನ ಛತ್ರ ಚಾಮರ ಎಲ್ಲ ವೈಭವ ನೋಡಿದ ಮೇಲೆ ಯಾಕಾದರೂ ನನಗೆ ಈ ಬ್ರಾಹ್ಮಣ ಜನ್ಮ ಬಂದಿದೆ ಅಂತ ಒಂದು ಚಿತ್ತದಲ್ಲಿ ಬಯಕೆ ಮೂಡಿತ್ತು. ಅದಕ್ಕೆ ತಕ್ಕಂತೆ ಯಾಕೆಂದರೆ ಕ್ಷತ್ರಿಯನಾಗಿದ್ದರೆ ಎಂತಹ ಜನ್ಮ ಅಂತ ಹೇಳಿ ದ್ವಿಪದಾಂ ಶ್ರೇಷ್ಠ ಅಂತ, ಎಲ್ಲ 2 ಕಾಲಿನ ಪ್ರಾಣಿಗಳ ಜನ್ಮದಲ್ಲಿ ಬ್ರಾಹ್ಮಣ ಜನ್ಮ ಅದು ಅತ್ಯಂತ ಶ್ರೇಷ್ಠವಾದ ಜನ್ಮ. ಅಷ್ಟಾದರೂ ಇಚ್ಛೆ ಪಟ್ಟಿದ್ದಾನೆ. ಇದೇ ಮೋಕ್ಷೋಪಾಯದ ಮಾರ್ಗದಿಂದ ಒಂದು ಸ್ವಲ್ಪ ಭ್ರಷ್ಟನಾಗಿದ್ದಕ್ಕೆ ಮತ್ತೊಂದು ಜನ್ಮವನ್ನೇ ಪರಮಾತ್ಮ ನೀಡಿ ಅನೇಕ ಸಾವಿರ ವರ್ಷಗಳ ಕಾಲ ಯೋಗ ಕೊಟ್ಟು 6 ತಿಂಗಳಿಗೆ ದರ್ಶನ ಆಗಿದೆ. ಆದ್ದರಿಂದಾಗಿ ಅವರ ಜನ್ಮಾಂತರದ ಸಾಧನೆಯ ಮೇಲೆ ಪರಮಾತ್ಮನ ದರ್ಶನ ಅಂತ ಅರ್ಥ. ಇದನ್ನು ನಾವು ಹೀಗೆ ಅರ್ಥೈಸಿಕೊಳ್ಳಬೇಕು ಅಂತ. ಹಾಗಾಗಿಯೇ ಒಂದು ಮಾತು, ನವಿಧೇಹೇ ಚಕಿತಃ ಚರೇತ್ ಅಂತ. ನಮ್ಮ ಆಯ್ಕೆ ಒಂದಿರ್ತದೆ, ವಿಧಿಯ ಆಯ್ಕೆಯೇ ಮತ್ತೊಂದಿರುತ್ತೆ. ಆದ್ದರಿಂದ ಎಲ್ಲವೂ ನೋಡಿಕೊಂಡು ಅರ್ಥ ಮಾಡಬೇಕು ಅಂತ. ಅದಾದ ಮೇಲೆ ಸೌಖ್ಯ ಕಂಡಿರಲಿಲ್ಲ, ಬ್ರಾಹ್ಮಣ ಜನ್ಮದಲ್ಲಿ ಸೌಖ್ಯ ಇಲ್ಲ ಅನ್ನುವ ಚಿಂತನೆ ಏನಿತ್ತೋ ಧ್ರುವನಾಗಿದ್ದಾಗ ಪರಮಾತ್ಮನ ಲೀಲೆ ಎಷ್ಟು ಅಂದರೆ ತಾನೇ ಕಾಡಾಡಿಯಾಗುವ ಸ್ಥಿತಿ ಬಂದಿದೆ. ಆದ್ದರಿಂದಾಗಿ ಹೀಗೆ 6 ತಿಂಗಳು ಬಾಕಿ ಇದ್ದದನ್ನು ಪರಮಾತ್ಮ ವಸೂಲು ಮಾಡ್ತಾನೆ. ಆದ್ದರಿಂದ ನಾವು ಇದನ್ನು ನೋಡಿ 6 ತಿಂಗಳು ಸಾಧನೆ ಸಾಕು ಅಂಥೇಳಿ ಅರ್ಥ ಮಾಡಿಕೊಳ್ಳಬಾರದು ಅಂತ. ಹೀಗೆ
ಆದ್ದರಿಂದ ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಒಂದು ವೇಳೆ ಧ್ರುವರಾಜರಿಗೆ 6 ತಿಂಗಳು ಸಾಧನೆಯಾಗಿ ಪರಮಾತ್ಮನ ದರ್ಶನ ಪಡೆದುಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ ಯಾಕೆ ಮಾಡಬಾರ್ದು ಅಂದರೆ ಕೃಷ್ಣನ ಮಾತು ವಿರುದ್ಧ ಆಗುತ್ತೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್. ಪರಮಾತ್ಮನ ದರ್ಶನ ಆಗೋದು ಕೇವಲ ಕೆಲವು ಗಂಟೆಗಳ ಕೆಲವು ಜನ್ಮಗಳ ಕಾಲ ಅಲ್ಲ, ಅನಂತ ಜನ್ಮಗಳಲ್ಲಿ ಅನಂತ ಗಂಟೆಗಳನ್ನು ಸಾಧನೆ ಮಾಡಿದ ಮೇಲೂ ಪರಮಾತ್ಮನ ದರ್ಶನ ತುಂಬ ಕಠಿಣವಾಗತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ 6 ತಿಂಗಳ ಹಿಂದೆ ಅನೇಕ ಜನ್ಮ ಸಂಸಿದ್ಧ ಮಾಂ ಲಭತೆ ಅಂತ ಕೃಷ್ಣನ ಅನೇಕ ನುಡಿ ಕಾಣ್ತದೆ ಗೀತೆಯಲ್ಲಿ. ಆದ್ದರಿಂದ ಅದಕ್ಕೆ ಅನುಸಾರವಾಗಿ ಅನೇಕ ಜನ್ಮ ಪಡೆದೇ ಧ್ರುವರಾಜರು ತಾವು ಪರಮಾತ್ಮನ ಪಡೆದಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ನಿಷ್ಕಾಮ ಕರ್ಮಕ್ಕೆ ಯಾರು ನಿದರ್ಶನ ಅಂದರೆ ಧ್ರುವರಾಜರು ನಿದರ್ಶನ. ಆದ್ದರಿಂದ ನಿಷ್ಕಾಮ ಕರ್ಮದ ಮಹತ್ವ ಏನು ಅಂತ ನಾವು ಈ ಧ್ರುವರಾಜರ ಪ್ರಸಂಗ ನೋಡಿ ನಾವು ಅರ್ಥ ಮಾಡಿಕೊಳ್ಬೋದು. ಹೀಗೆ ಇವರ ಯೋಗ ಪರಮಾತ್ಮ ಕೇವಲ ವರ ಮಾತ್ರ ಕೊಡಲಿಲ್ಲ, ತನ್ನ ಪುತ್ರಿಯನ್ನು ವಿವಾಹ ಮಾಡಿಕೊಟ್ಟಿದ್ದಾನೆ. ಅದನ್ನು ಪರಮಾತ್ಮ ವರ ಪ್ರದಾತೃ ಹೌದು, ಮಾವನೂ ಹೌದು. ಯತ್ರ ಹರಿಹಿ ತತ್ರ ವಾಯು ಅಂತ ಪರಮಾತ್ಮನೇ ಒಲಿದ ಮೇಲೆ ವಾಯುದೇವರು ಕೂಡ ತಮ್ಮ ಇಳಾ ಅನ್ನುವ ತನ್ನ ಪುತ್ರಿಯನ್ನು ವಿವಾಹ ಮಾಡಿಕೊಡ್ತಾರೆ. ಅದರಿಂದಾಗಿ ಒಟ್ಟಾರೆ ಆದರೆ ಧ್ರುವರಾಜರ ಚಿಂತನೆ ಹೇಗಿತ್ತು ಅಂದರೆ ಸುರುಚಿ ಪ್ರೇಯಸಿ ಪತ್ಯು ನೇತರ ಅಂತ ಹೇಳ್ತಾರೆ ಭಾಗವತ. ಸುರುಚಿಯ ಮೇಲೆ ಪ್ರೀತಿ, ಮತ್ತೊಬ್ಬಳ ಮೇಲೆ ಪ್ರೀತಿ ಇಲ್ಲ ಉತ್ಥಾನಪಾದನೆಗೆ. ಆದರೆ ಧ್ರುವರಾಜರು ಹಾಗೆ ಮಾಡಲಿಲ್ಲ. ಇಬ್ಬರ ಮೇಲೆಯೂ ಕೂಡ ಸಮಾನ ಪ್ರೀತಿ ತೋರಿಸ್ತಾರೆ. ತತ್ ಸುತೌ ಕಲ್ಪವತ್ಸರೌ, ಕಲ್ಪ ಮತ್ತು ವತ್ಸರ ಅಂಥೇಳಿ ಅವರ ಇಬ್ಬರು ಪುತ್ರರು. ಇಳಾಯಾಮಪಿ ಭಾರ್ಯಾಯಾಂ ವಾಯೋ ಪುತ್ರ ಮಹಾಬಲ ಪುತ್ರ ಮುತ್ಕಲ ನಾಮಾನಂ. ಉತ್ಕಲ ಅನ್ನುವ ಮಗ, ಅವನು ಮಹಾಯೋಗಿ. ಆದರೆ ಅದರ ನಂತರ ಪಟ್ಟಕ್ಕೆ ಬಂದವರು ಯಾರು ಅಂದರೆ ವತ್ಸರಂ ಭೂಪತಿಂ ಚಕ್ರುಹು. ವತ್ಸರ ರಾಜನಾಗ್ತಾನೆ. ಈ ಪ್ರಸಂಗ ಆದ ಮೇಲೆ ಪ್ರಾಯ 4ನೇ ಸ್ಕಂಧದಲ್ಲಿ ಪ್ರಮುಖ ಉಳಿಯೋ ಪ್ರಸಂಗ 3. ಒಂದು ಪ್ರಾಚೀನ ಬರಿಹಿಯ ಚರಿತ್ರೆ, ಪೃಥು ಚರಿತ್ರೆ. ಪ್ರಾಚೀನ ಬರಿಹಿಗೆ ಒಂದು ಪುರಂಜನೋಪಾಖ್ಯಾನ ಹೇಳಿ ನಾರದರು ನಮಗೆ ಪಾಠ ಮಾಡೋ ಪರಿ. ಈ ಧ್ರುವರಾಜರ ಪ್ರಸಂಗದಲ್ಲಿ ತುಂಬ ವಿಸ್ತೃತವಾಗಿ ಆಚಾರ್ಯರು ಕೆಲವು ಅಂಶಗಳ ಮೇಲೆ ತಾವು ಬರಬಹುದಾದ ಸಂದೇಹಗಳನ್ನು ಪರಿಹಾರ ಮಾಡ್ತಾ ಹೋಗ್ತಾರೆ. ಅಲ್ಲಿ ಧ್ರುವರಾಜರ ಬಗ್ಗೆ ಹೇಳುವಾಗ ಸ್ವಯಂಭುವ ಮನುವಿನ ಸಂತತಿಯಲ್ಲಿ ಬಂದವರು ಧ್ರುವರಾಜರು. ಸ್ವಯಂಭುವ ಮನುವಿನ ಪುತ್ರ ಉತ್ತಾನಪಾದ, ಉತ್ತಾನಪಾದರ ಪುತ್ರರು ಧ್ರುವ ಉತ್ತಮ ಅಂತ ಹೇಳಿ ಒಟ್ಟಾರೆ ಸ್ವಯಂಭುವ ಮನೋನುವಕ್ಷ್ಯಂ ಪ್ರವಕ್ಷೇಹಂ ಅಂಥೇಳಿ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅಥಾತಃ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುದ್ವಃ ಸ್ವಯಂಭುವಸ್ಯಾಪಿ ಮನೋಃ ಹರೇಃ ಅಂಶಾಂಶಜನ್ಮನಃ ಅಂತ. ಹರಿಯ ಅಂಶಾಂಶಯುತನಾಗಿ ಜನ್ಮ ತಾಳಿದ ಸ್ವಯಂಭುವ ಮನುಗಳ ಚರಿತ್ರೆಯನ್ನು ನಾನು ನಿರೂಪಣೆ ಮಾಡ್ತೇನೆ ಅಂತ ಇಷ್ಟು ಪರಮಾತ್ಮ ನಿರೂಪಣೆ ಮಾಡೋದು. ಅಲ್ಲ, ಇಲ್ಲಿ ಹರಿಯ ಅಂಶಾಂಶ ಸಂಭೂತ ಏನು? ಅಂಶಾಂಶ ಸಂಭೂತ ಅಂದರೆ ಏನು? ಹರಿಯ ಅಂಶ ಬ್ರಹ್ಮ, ಬ್ರಹ್ಮನ ಅಂಶ ಬ್ರಹ್ಮದೇವರ ಅರ್ಧ ದೇಹ. ಅದು ಯಾಕೆ? ಅರ್ಧ ದೇಹದಿಂದ ಹುಟ್ಟಿದವನು ಮನು, ಮತ್ತೊಂದು ಅರ್ಧ ದೇಹದಿಂದ ಹುಟ್ಟಿದ್ದಾಳೆ ಶತರೂಪಾದೇವಿ ಅಂತ ತೃತೀಯ ಸ್ಕಂಧದಲ್ಲಿ ಹೋಗ್ತಾ ಆಗಿತ್ತು. ಅದನ್ನು ಹೀಗೆ ಅರ್ಥ ಮಾಡಬೇಕು ಅಂತ ಕೆಲವರು. ಹಾಗಲ್ಲ, ಹರಿಯ ಅಂಶಾಂಶರು ಅಂದರೆ ಕಪಿಲ, ಯಜ್ಞ, ಪೃಥು, ಋಷಭ ಮೊದಲಾದ ರೂಪಗಳು. ಅವರ ಜನ್ಮಕ್ಕೆ ಕಾರಣ ಸ್ವಯಂಭುವ ಮನು ಅಂತ 2 ವ್ಯಾಖ್ಯಾನಗಳಿದೆ. ಆದರೆ 2 ಅತಿ ಸ್ವರಸವಾದ ವ್ಯಾಖ್ಯಾನಗಳಲ್ಲ. ಯಾಕೆ ಅಂದರೆ ಹರಿಯ ಅಂಶ ಹರಿಯಾಗಬೇಕು ಹೊರತು ಇನ್ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಹರಿಯ ಅಂಶ ಬ್ರಹ್ಮ, ಬ್ರಹ್ಮನ ಅಂಶ ಅವನ ಅರ್ಧ ದೇಹ ಅಂತ. ಆದರೆ ಬ್ರಹ್ಮನ ಅಂಶ ಅನ್ನೋದಕ್ಕೆ ಅವನ ದೇಹ ಅಂತ ಅರ್ಥ ಅದು ನೇರ ಬರೋ ಅರ್ಥವೂ ಅಲ್ಲ. ಇನ್ನು
ಕಪಿಲ ದತ್ತ ಅವರೆಲ್ಲ ಹರಿಯ ಅಂಶ. ಅದರ ಜನ್ಮ ಆದದ್ದು ಮನುವಿನಿಂದ ಹೇಗೆ? ಇದು ಒಂದಕ್ಕೊಂದು ಸಂಬಂಧಪಟ್ಟಿರದ ಶಬ್ದ. ಅದಕ್ಕೆ ಆಚಾರ್ಯರು ಅರ್ಥ ಮಾಡ್ತಾರೆ. ಆವಿಷ್ಟ ಹರಿಣ ಜೀವಾ ಬ್ರಹ್ಮ ದಕ್ಷೋ ಮನುಃ ಪೃಥುಃ ಶಕ್ರಾದ್ಯಾರುಷಯಶ್ಚೈವ ಮತ್ಸ್ಯವ್ಯಾಸಾದಯೋ ಹರಿಃ ಇತಿ ಬ್ರಹ್ಮವೈವರ್ತೆ. ಎಲ್ಲ ಬ್ರಹ್ಮ, ದಕ್ಷ, ಪೃಥು ಇಂದ್ರಾದಿ ದೇವತೆಗಳು ಎಲ್ಲರೂ ಜೀವರೇ. ಇವರು ಹರಿಯ ಆವೇಶ ಪಾತ್ರರು. ಆದ್ದರಿಂದ ಹರಿಯ ಅಂಶ ಅಂಥೇಳಿ ಎಲ್ಲರನ್ನೂ ಸ್ವೀಕಾರ ಮಾಡಬಹುದು ಹೊರತು ಇವರು ಸಾಕ್ಷಾತ್ ಹರಿಯ ಅಂಶರಲ್ಲ. ಆದ್ದರಿಂದ ಹರಿಯ ಅಂಶರು ಸಾಕ್ಷಾತ್ ಯಾವುದು? ಪರಮಾತ್ಮನ ಮತ್ಸ್ಯಾದಿ ರೂಪಗಳು. ದೀಪದಿಂದ ದೀಪ ಹೊರಹೊಮ್ಮುವ ಹಾಗೆ ಪರಮಾತ್ಮನಿಂದ ಮತ್ಸ್ಯಾದಿ ರೂಪಗಳು ಹೊರಹೊಮ್ಮಿವೆ. ಆದ್ದರಿಂದ ಸಾಕ್ಷಾತ್ ಅಂಶ ಅದು ಮತ್ಸ್ಯಾದಿ ರೂಪ. ಆವೇಶ ಇದೆ ಅನ್ನೋ ಅರ್ಥದಲ್ಲಿ ಬ್ರಹ್ಮಾದಿಗಳನ್ನು ಪರಮಾತ್ಮನ ಅಂಶ ಅಂತ ವ್ಯವಹಾರ ಮಾಡ್ತಾರೆ. ಆದ್ದರಿಂದ ಅಂಶಾಂಶ ಜನ್ಮನಃ ಅನ್ನೋದ್ರ ಅರ್ಥ ಏನು ಬಂತು ಅಂದರೆ, ಇಲ್ಲಿ ಹರೇಹೆ ಅಂದರೆ ಬ್ರಹ್ಮಾಂಡದ ಒಳಗಿರುವ ಪುರುಷನಾಮಕ ಹರಿಯ ರೂಪ. ಅವನ ಅಂಶ ಶ್ವೇತದ್ವೀಪದಲ್ಲಿರುವ ಪರಮಾತ್ಮನ ರೂಪ. ಅವನ ಅಂಶ ರಾಜರಾಜೇಶ್ವರ ರೂಪ. ಅದರ ವಿಶೇಷ ಆವೇಶ ಇದೆ ಸ್ವಯಂಭುವ ಮನುವಿನಲ್ಲಿ. ಆದ್ದರಿಂದ ಇಂತಹ ಮನುವಿನ ವಂಶದಲ್ಲಿ ಬಂದಂತಹ ಧ್ರುವರಾಜರ ಕಥೆಯನ್ನು ಹೇಳ್ತೇನೆ ಅಂತ ಅರ್ಥ ಹೊರತು ನೇರವಾಗಿ ಅವರ ವಂಶ ಇದೆ ಅಂತ ಅರ್ಥ ಅಲ್ಲ. ಧ್ರುವರಾಜರು ಕಾಡಿಗೆ ಹೋದಾಗ ಉತ್ತಾನಪಾದರಾಜರಿಗೆ ಪ್ರಾಯಶ್ಚಿತ್ತ ಆಗುತ್ತೆ. ಮಗನ ಕ್ಷೇಮ ಸಮಾಚಾರ ತಿಳಿಯದೆ ಚಿಂತಾಮಗ್ನರಾದಾಗ ನಾರದರು ಬಂದು ಪಶ್ಚಾತ್ತಾಪ ಆಗತ್ತಾಗ ಉತ್ತಾನಪಾದನಿಗೆ ಪಶ್ಚಾತ್ತಾಪ ಆದಾಗ ಅಲ್ಲಿ ಧ್ರುವರಾಜರ ಸಾಧನೆಯನ್ನು ದಾಖಲು ಮಾಡ್ತಾರೆ ನಾರದರು. ಸುದುಷ್ಕರಂ ಕರ್ಮ ಕೃತ್ವಾ ಲೋಕಪಾಲೈರಪಿ ಪ್ರಭು ಯಶ್ಯತ್ಯಚಿರತೋ ರಾಜನ್ ಯಶೋ ವಿಪುಲಯಂಸ್ತವ. ಲೋಕಪಾಲರು ಮಾಡದ ಮಹಾ ಕಾರ್ಯವನ್ನು ಮಾಡ್ತಾನೆ ನಿನ್ನ ಕುಮಾರ. ಆ ಕಾರ್ಯವನ್ನು ಸಂಪೂರ್ತಿಗೊಳಿಸಿ ಬೇಗ ನಿನ್ನ ಬಳಿ ಬರ್ತಾನೆ ಅಂತ. ಅಲ್ಲ, ಧ್ರುವ ಸಾಧಿಸಿದ ಕಾರ್ಯ ಏನು? ಪರಮಾತ್ಮನನ್ನು ಉಳಿಸಿಕೊಂಡು ಧ್ರುವ ಲೋಕಾಧಿಪತ್ಯ. ಇದು ಲೋಕಪಾಲಕರು ಕೂಡ ಅಸಾಧ್ಯ ಅನ್ನುವ ರೀತಿಯಲ್ಲಿ ಅನೇಕರು ಅರ್ಥ ಮಾಡ್ತಾರೆ. ಆದರೆ ಯಾಕೆ ಅಂದರೆ ಪರಮಾತ್ಮನ ಅನುಗ್ರಹ ಇತ್ತು. ಆದ್ದರಿಂದ ಎಲ್ಲ ದೇವತೆಗಳನ್ನು ಮೀರುವ ಸಾಮರ್ಥ್ಯ ಬಂದಿದೆ ಧ್ರುವರಾಜರಿಕೆ ಅಂತ ಒಂದು ವ್ಯಾಖ್ಯಾನ ಇದೆ. ಆದರೆ ಈ ದುಷ್ಕರ ಅಂದರೆ ಅರ್ಥ ಏನು ಅಂತಂದರೆ, ಅದಕ್ಕೆ ಅರ್ಥ ಮಾಡೋದು, ದುಷ್ಕರ ಅಂದರೆ ಅಸಾಧ್ಯವಾದ ಕಾರ್ಯವನ್ನು ಧ್ರುವರಾಜರು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಅದರ ಆಂತರ್ಯ ಏನು ಅಂತ ಹೇಳಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ತಸ್ಯೈವ ಯೋಗ್ಯತ್ವಾತ್ ಲೋಕಪಾಲಾನಾಂ ದುಷ್ಕರಂ ನಾಶಕ್ಯಂ ದೇವತಾನಾಂ ತು ಯದನ್ಯೈಶಕಿತಂ ಕ್ವಚಿತ್ ಶಕ್ತಾ ಅಪಿ ನ ಕುರ್ವಂತಿ ಯದನ್ಯವಿಹಿತಂ ಬುಧಾಃ ಇತಿ ಬ್ರಾಹ್ಮೆ. ದುಷ್ಕರ ಅನ್ನೋ ಶಬ್ದ ಇದೆ. ಇದರ ಆಂತರ್ಯ ಇಷ್ಟೇ, ಧ್ರುವ ಪದವಿ ಧ್ರುವನಿಗೆ ಮಾತ್ರ ಯೋಗ್ಯ. ಇಂದ್ರಾದಿ ದೇವತೆಗಳಿಗೆ ಇದು ವಿಹಿತ ಅಲ್ಲ. ಆದ್ದರಿಂದ ಅವರಿಗೆ ದುಷ್ಕರ ಅಂದರೆ ಇದರ ಅಭಿಪ್ರಾಯ ಇಷ್ಟೇ, ಬೇರೊಬ್ಬರು ಮಾಡಲಾಗದ ಕೆಲಸ ದೇವತೆಗಳಿಗೆ ಸಾಧ್ಯ. ಮತ್ತು ಅಶಕ್ಯ ಅಂತ ಹೇಳೋದ್ರ ಅಭಿಪ್ರಾಯ ಏನು ಅಂತಂದರೆ, ಯಾವುದು ಪರಮಾತ್ಮ ಅವನ ಸಂಕಲ್ಪದಿಂದ ಇನ್ನೊಬ್ಬರು ಮಾಡಲಿ ಅಂತ ಪರಮಾತ್ಮನ ಸಂಕಲ್ಪ ಇರುತ್ತೋ ಅದಕ್ಕೆ ಅನುಗುಣವಾಗಿ ಇವರು ಪ್ರಯತ್ನ ಪಡಲ್ಲ ಅನ್ನೋ ಅಭಿಪ್ರಾಯದಲ್ಲಿ ದುಷ್ಕರ ಅಂತ ಅರ್ಥ ಮಾಡಿದ್ದಾರೆ. ಆದ್ದರಿಂದಾಗಿ ದೇವತೆಗಳಿಗೆ ತಮ್ಮ ಪದವಿಗೋಸ್ಕರ ತಾವು ಪ್ರಯತ್ನ ಪಡ್ತಾರೆ ಹೊರತು ಮತ್ತೊಬ್ಬರ ಪದವಿಗೆ ಪ್ರಯತ್ನ ಪಡೋದು ಅದು ವಿಹಿತ ಅಲ್ಲ. ಆದ್ದರಿಂದ ಇದು ಧ್ರುವನ ಪದವಿ, ಧ್ರುವನೇ ಪ್ರಯತ್ನ ಮಾಡಬೇಕು. ಇಂದ್ರಾದಿಗಳು ಪ್ರಯತ್ನ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ದುಷ್ಕರ ಲೋಕಪಾಲರನ್ನು ಗೆದ್ದ ಅಂತ ಅಭಿಪ್ರಾಯ ಇದೆ ಹೊರತಾಗಿ ಹೊಸದಾಗಿ ಅವರಿಗೆ ಮಾಡಲಾಗದ್ದನ್ನು ಇವರು ಸಾಧನೆ ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಇಲ್ಲಿಲ್ಲ ಅಂತ. ವಸ್ತುತಃ ದೇವತೆಗಳು ಅಡ್ಡಿ ಮಾಡಿರೋ ಉಲ್ಲೇಖ ಬರುತ್ತೆ. ಯಾಕೆ? ದೇವತೆಗಳು ಅನೇಕ ವಿಷಯದಲ್ಲಿ ಕಾಣ್ತೇವೆ. ಆ ಎಲ್ಲ ತಪಸ್ಸನ್ನು ಮಾಡಿದಾಗ ಅಪ್ಸರೆಯರನ್ನು ಬಿಟ್ಟು ಎಷ್ಟೋ ಋಷಿಗಳ ತಪಸ್ಸನ್ನು ಕೆಡಿಸುವ ಪ್ರಸಂಗ, ಅನೇಕ ಪ್ರಸಂಗ ಬರುತ್ತೆ. ಆದರೆ ಯಾಕೆ ಈ ರೀತಿಯಾಗಿ ಮಾಡಿದ್ದು ಅಂತಂದರೆ,
ದೇವಾಶ್ಚಕ್ರುಃ ತಪೋ ವಿಘ್ನಂ ತ್ರಾಸಯಂತಃ ಸ್ವಮಾಯಯಾ ಸರ್ಪೇಭ ಸಿಂಹ ಕೂಷ್ಮಾಂಡೈಃ ತಾನ್ನಾ ಪಶ್ಯತ್ಪರಂಗತಃ. ಕೃತಕವಾದ ಸರ್ಪ, ಆನೆ, ಸಿಂಹದ ಸೃಷ್ಟಿ ಮಾಡಿ 5 ವರ್ಷದ ಬಾಲಕನಿಗೆ ಭಯಪಡಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಧ್ರುವರಾಜರು ಹರಿಧ್ಯಾನದಲ್ಲಿ ಮುಳುಗಿದ್ದಾರೆ, ಆದ್ದರಿಂದ ಯಾವುದೇ ಭೀತಿ ಉಂಟಾಗಲಿಲ್ಲ ಅವರಿಗೆ ಅಂತ. ಆದರೆ ವಿಷ್ಣು ಪುರಾಣದಲ್ಲಿ ಈ ಪ್ರಸಂಗದ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ಇದು ಪ್ರಕ್ಷಿಪ್ತ ಅಂತ ಹೇಳಿ ಕೆಲವು ಶ್ಲೋಕ ಬಿಡ್ತಾರೆ. ಆದರೆ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇರೋದ್ರಿಂದ ಇದು ಪ್ರಕ್ಷಿಪ್ತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ವೇಳೆ ದೇವತೆಗಳು ಧ್ರುವರಾಜರಿಗೆ ನಿಜವಾಗಿ ಅಡ್ಡಿ ಮಾಡ್ತಾರೆ ಅಂತಂದರೆ ವಸ್ತುತಃ ತತ್ವಾಭಿಮಾನಿಗಳಾಗಿರ್ತಾರೆ ಎಲ್ಲ ದೇವತೆಗಳು. ಒಂದು ವೇಳೆ ಅವರ ಪ್ರೇರಣೆ ಇಲ್ಲದೆ ಹೋದರೆ ಧ್ರುವರಾಜರ ತಪಸ್ಸೇ ಮುಂದೆ ಸಾಗ್ತಾ ಇರಲಿಲ್ಲ. ಆದ್ದರಿಂದ ತಾವೇ ತಪಸ್ಸು ಮಾಡಿಸಿ ತಾವೇ ವಿಘ್ನ ಮಾಡಿಸ್ತಾರೆ ಅನ್ನೋದು ಅತ್ಯಂತ ಸಂಗತ. ಅದರಿಂದಾಗಿ ಇದರ ಆಂತರ್ಯ ಏನು ಅಂತಂದರೆ, ಯತ್ರ ದೈವೇ ಕೃತೆ ವಿಘ್ನೆ ಖಂಡಿತೋ ನ ಪುಮಾನ್ ಭವೇತ್ ತತ್ರ ತದ್ಯಶಸೇ ವಿಘ್ನಂ ಕುರ್ಯುರ್ನತು ವಿಘಾತನೆ. ಯತ್ರ ಖಂಡಿತತಾ ತತ್ರ ಖಂಡನಾಯೈವ ಕೇವಲಂ ಸತ್ಯಕಾಮಾಯತೋ ದೇವಾಃ ತೇ ಚಿತ್ತಾದ್ಯಭಿಮಾನಿನಃ ಅತೋ ವಿಮೋಹನಾಯೈವ ಪ್ರಾಪ್ನುಯುಸ್ತೆ ಪರಾಜಯಂ ತೇಷಾಂ ಅಶಕ್ತಿತೋಕ್ತಿಶ್ಚ ವಿಮೋಹಾಯ ಸುರದ್ವಿಷಾಂ ಇತಿ ಬ್ರಹ್ಮಾಂಡೇ. ವಸ್ತುತಃ ದೇವತೆಗಳು ಯಾರ ತಪಸ್ಸಿಗೂ ವಿಘ್ನ ಮಾಡ್ತಾರೆ ಅಂದರೆ ತಪಸ್ಸನ್ನು ನಿಲ್ಲಿಸುವ ಉದ್ದೇಶ ಇರಲ್ಲ, ಹೊರತು ತಪಸ್ಸಿಗೆ ಅಡ್ಡಿ ಉಂಟು ಮಾಡುವ ನಾಟಕ ಮಾಡಿ ಎಷ್ಟೇ ಅಡ್ಡಿ ಇದ್ದರೂ ಕೂಡ ಈ ಪುಟ್ಟ ಬಾಲಕ ತಪಸ್ಸನ್ನು ಮಾಡಿದ, ಆದ್ದರಿಂದ ಇವನ ಕೀರ್ತಿಯ ಪ್ರಚಾರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾರೆ, ಹೊರತು ತಪಸ್ಸು ನಿಂತು ಹೋಗಿದೆ ಅಂತ ಅಭಿಪ್ರಾಯ ಅಲ್ಲ. ಆದರೆ ಎಲ್ಲಿ ತಪಸ್ಸೇ ನಿಂತು ಹೋಗಿದೆಯೋ ಅಲ್ಲಿ ಮಾತ್ರ ವಿಘ್ನ ಮಾಡಿದ್ದಾರೆ ಅಂತ ಅರ್ಥ. ಯಾಕೆ ಅಂದರೆ ಅವರು ಸತ್ಯಕಾಮರು ಅಂತ. ಪರಮಾತ್ಮ ಸತ್ಯಕಾಮ ಅನ್ನೋ ರೂಪದಿಂದ ನಿಂತಿದ್ದಾನೆ ದೇವತೆಗಳ ಒಳಗೆ. ಅವರು ಒಂದು ಬಯಸಿದ್ದಾರೆ ಅಂದರೆ ಅದು ಪೂರ್ತಿಯಾಗದೇ ಇರೋದಿಲ್ಲ. ಆದ್ದರಿಂದ ಧ್ರುವರಾಜರ ವಿಷಯದಲ್ಲಿ ಅಡ್ಡಿಯನ್ನು ಬಯಸಲಿಲ್ಲ. ಇವನ ಕೀರ್ತಿ, ಧ್ರುವರಾಜರು ಎಂತಹ ವಿಘ್ನ ಬಂದರೂ ಕೂಡ ಪರಮಾತ್ಮನನ್ನು ಒಲಿಸಿಕೊಂಡಿದ್ದಾರೆ ಅನ್ನೋ ಕೀರ್ತಿ ಪ್ರಚಾರ ಆಗಬೇಕು ಅಂತ ಬಯಸಿದ್ದಾರೆ. ಆ ಕಾರಣಕ್ಕೋಸ್ಕರ ದೇವತೆಗಳು ಅಡ್ಡಿ ಮಾಡಿದ ರೀತಿಯಲ್ಲಿ ಕಾಣುತ್ತೆ, ಹೊರತು ಇದು ಅವರು ಅಡ್ಡಿ ಮಾಡ್ತಾರೆ ಅಂತ ಉದ್ದೇಶ ಇಲ್ಲ. ಇಲ್ಲಿ ಮತ್ತೊಂದು ಅಂಶ ಇದೆ. ಅತಃ ಅಲ್ಲ, ಅಡ್ಡಿ ಮಾಡುವ ರೀತಿಯಲ್ಲಿ ತೋರಿಕೊಂಡು ಸೋತ ಹಾಗೆಯೂ ಕಾಣುತ್ತದೆ. ಇದು ಯಾಕೆ ಅಂದರೆ ವಿಮೋಹಾಯ ಸುರದ್ವಿಷಾಂ. ಯಾರು ದೈತ್ಯರಿದ್ದಾರೋ, ಅಯೋಗ್ಯರೋ, ಅವರಿಗೆ ಒಂದು ದಾನ ಬರಬೇಕು. ಏನು ಅಂದರೆ ಎಲ್ಲ ದೇವತೆಗಳು ಧ್ರುವರಾಜರ ತಪಸ್ಸಿಗೆ ಅಡ್ಡಿ ಮಾಡಲಿಕ್ಕಾಗಲಿಲ್ಲ, ಸೋತಿದ್ದಾರೆ. ಆದ್ದರಿಂದ ಪುಟ್ಟ ಬಾಲಕರಿಗಿಂತ ಪುಟ್ಟ ಬಾಲಕರು ಈ ದೇವತೆಗಳು. ಆದ್ದರಿಂದ ನಮ್ಮ ಮುಂದೆ ಏನು ಅಂತ ಅವರಿಗೆ ಮೋಹ ಉಂಟು ಮಾಡುವ ಉದ್ದೇಶವು ಈ ಪ್ರಸಂಗದಲ್ಲಿದೆ ಅಂತ ಹೇಳಿ ಆಚಾರ್ಯರು ಇಲ್ಲಿಗೆ ಧ್ರುವರಾಜರ ಚರಿತ್ರೆ ಸಮಾಪ್ತಿಯಾಗುತ್ತೆ. ಮುಂದೆ ಆ ಧ್ರುವರಾಜರು ತಾವು ಪರಲೋಕ ವೈಕುಂಠ ಪ್ರವೇಶದ ಮುನ್ನ ಧ್ರುವಲೋಕಕ್ಕೆ ಪ್ರವೇಶ ಮಾಡಿದ ಬಗೆ, ಪೃಥುಚರಿತ್ರೆ, ಪುರಂಜನೋಪಾಖ್ಯಾನ ಎಲ್ಲ ಭಾಗ ಬರ್ತದೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವೇತ್ ಪುಣ್ಯಂ ತದಾಪ್ನೋತು ಗುರು ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.